ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಸರ್, ಇತಿಹಾಸ ಉಪನ್ಯಾಸಕ. ಇವತ್ತಿನ ಈ ಒಂದು ತರಗತಿಯಲ್ಲಿ ವಿಶೇಷವಾಗಿ KS PDO ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗಳಿಗಾಗಿ ಒಂದು ವಿಶೇಷ ಸಂಚಿಕೆಯನ್ನು ಆಯ್ದುಕೊಂಡಿದ್ದೇನೆ. ಅದು ಯಾವ ಚಾಪ್ಟರ್ ಮೇಲಪ್ಪ ಅಂತಂದ್ರೆ ವೇದಗಳ ನಾಗರಿಕತೆ ಮೇಲೆ. ವೇದಗಳ ನಾಗರಿಕತೆ ಹಿಂದೆ ಹಲವಾರು ಎಕ್ಸಾಮ್ಗಳಲ್ಲಿ KS PDO ವಿಲೇಜ್ ಅಕೌಂಟೆಂಟ್ ಅಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರತಕ್ಕಂಥ ಪ್ರಶ್ನೆಗಳನ್ನು ಕೂಡ ನಿಮ್ಮ ಮುಂದೆ ತಂದಿದ್ದೇನೆ. ಹಾಗಾದ್ರೆ ನಾವು ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ಏನ್ ಮಾಡೋಣ, ಪ್ರಶ್ನೆಗಳ ಕಡೆ ಹೋಗ್ಬಿಡೋಣ್ರಿ. ನೋಡಿ, ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ? ಮೊದಲನೇ ಪ್ರಶ್ನೆ, ಕೆಳಗಿನ ಕೃತಿಗಳನ್ನು ಅವುಗಳ ಕಾಲಾನುಕ್ರಮದಲ್ಲಿ ತೋರಿಸಿರಿ ಅಂತ ಕೇಳ್ಯಾರ. ನೋಡ್ರಿ, ಪ್ರಶ್ನೆ ಇನ್ನೊಂದ್ಸಲ ಅರ್ಥ ಮಾಡ್ಕೊರಿ. ಇದು KSET 2013 ಬಂದಿರತಕ್ಕಂಥ ಪ್ರಶ್ನೆ ಇದು. ನೋಡ್ರಿ, ಒಂದು ಆಯ್ಕೆಗಳು ಯಾವ ರೀತಿ ಇದಾವ? ರಾಮಾಯಣ ಕೊಟ್ಟಿದಾರ, ಮಹಾಭಾರತವನ್ನು ಕೊಟ್ಟಿದಾರ, ಮತ್ತು ಅರ್ಥಶಾಸ್ತ್ರ ಕೂಡ ಕೊಟ್ಟಿದ್ದಾನೆ, ಮತ್ತು ವಿಕ್ರಮ ಓರ್ವಶಿ ಅನ್ನುವಂತ ಕೃತಿನೂ ಕೂಡ ಕೊಟ್ಟಿದ್ದಾರೆ. ಇವ್ರನ್ನ ಏನ್ ಕೇಳಿದಾರ ಅವರು KSET ಅಲ್ಲಿ? ಒಂದು ಕ್ರಮವಾಗಿ ಬರೀರಿ ಅಂತ ಕೇಳಿದಾರೆ. ಕ್ರಮವಾಗಿ ಬರೀರಿ. ನೋಡ್ರಿ, ಇಂತಹ ಪ್ರಶ್ನೆಗಳು ಬಂದಾಗ ಸ್ವಲ್ಪ ಏನಾಗ್ತದೆ ಅಂದ್ರ ಟಫ್ ಆಗ್ತದೆ. ಅವಾಗ ನಾವೇನ್ ಮಾಡ್ಬೇಕು, ಸ್ವಲ್ಪ ಜೋಡಿಸ್ತವಂತ ಪ್ರಯತ್ನವನ್ನು ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ನೋಡ್ರಿ, ಈಗ ನೋಡ್ರಿ, ಫಸ್ಟ್ ನಾವು ಇದರಲ್ಲಿ ಆನ್ಸರ್ ಅಂದ್ರ ಹುಡುಕುವಂತ ಪ್ರಯತ್ನ ಮಾಡೋಣ. ನೋಡ್ರಿ, ಆನ್ಸರ್ ಫಸ್ಟ್ ಇಲ್ಲಿ ಏನಾಗುತ್ತೆ ನೋಡ್ರಿ, ರಾಮಾಯಣ ರಚನೆ ಆಗಿದೆ, ಆನಂತರ ಮಹಾಭಾರತ, ಆನಂತರ ಅರ್ಥಶಾಸ್ತ್ರ, ಆನಂತರ ವಿಕ್ರಮ ಓರ್ವಶಿ. ನೋಡ್ರಿ, ಇದು ನಾನು ಕ್ರಿಯೇಟ್ ಮಾಡಿದ್ದಲ್ಲ, ಆಲ್ಮೋಸ್ಟ್ KSET ಅಲ್ಲಿ ಕೂಡ ಇದೇ ರೀತಿ ಏನಾಗಿದೆ ಸೆಟ್ ಮಾಡಿದಾನ. ಆಪ್ಷನ್ಸ್ ಗಳು ಕೂಡ ಏನ್ ಮಾಡಿದಾನ, ಇದೇ ರೀತಿ ಸೆಟ್ ಮಾಡಿದಾನ. ಹಾಗಾಗಿ ಇದಕ್ಕ ಸರಿಯಾದಂತ ಆನ್ಸರ್ ಯಾವುದು ಅಂದ್ರ 1 2 3 4. ನೋಡ್ರಿ, ಇದು ಸರಿಯಾದಂತ ಆನ್ಸರ್. ಹಾಗಾದ್ರೆ ಮುಂದೆ ನೀವು ಬರೀತಕ್ಕಂಥ ಎಕ್ಸಾಮ್ಗೆ ಅನುಕೂಲವಾಗುವಂತೆ ಕೆಲವೊಂದಿಷ್ಟು ಪಾಯಿಂಟ್ ಗಳನ್ನ ನಾನು ಏನ್ ಮಾಡ್ತೀನಿ, ಕವರ್ ಮಾಡ್ತೀನಿ. ನೋಡ್ರಿ, ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದೆ ರಾಮಾಯಣದ ಮೇಲೆ ಕೂಡ ಏನ್ ಮಾಡ್ಬೋದು, ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಹಾಗಾದ್ರೆ ರಾಮಾಯಣವನ್ನು ಯಾರು ಬರ್ದಾರ ಅಂತ ಕೇಳ್ತಾರೆ. ರಾಮಾಯಣವನ್ನು ಬರೆದವರು ಯಾರು? ಶ್ರೀ ವಾಲ್ಮೀಕಿ ಮಹರ್ಷಿ. ನೋಡ್ರಿ, ವಾಲ್ಮೀಕಿ ಮಹರ್ಷಿ ಅವರು ಏನ್ ಬರೆದಿದ್ದಾರ? ರಾಮಾಯಣವನ್ನು ಬರೆದಿದ್ದಾರೆ. ಹಾಗಾದ್ರೆ ಈ ರಾಮಾಯಣ ಅನ್ನೋದು ಯಾವ ಯುಗದಲ್ಲಿ ರಚನೆ ಆಯಿತು? ನೋಡ್ರಿ, ಯುಗಗಳು ಬರ್ತವೆ ಸ್ನೇಹಿತರೆ. ತ್ರೇತ, ದ್ವಾಪರ ಯುಗ ಅಂತ ಬರ್ತವೆ. ಔಟ್ರನ್ನು ಕೂಡ ಕ್ರಮವಾಗಿ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಫಸ್ಟ್ ತ್ರೇತಾಯುಗ, ನಂತರ ತ್ರೇತಾಯುಗ, ಆ ನಂತರ ದ್ವಾಪರ ಯುಗ, ಪ್ರೆಸೆಂಟ್ಲಿ ಕಲಿಯುಗ. ನೋಡ್ರಿ, ಹಾಗಾದ್ರೆ ಇದು ಯಾವ ಯುಗದಲ್ಲಿ ರಚನೆ ಆಯಿತು? ಇದು ರಚನೆ ಆಗಿದ್ದು, ರಾಮಾಯಣ ಅನ್ನೋದು ರಚನೆ ಆಗಿದ್ದು ಇದು ತ್ರೇತಾಯುಗದಲ್ಲಿ. ನೋಡ್ರಿ, ಯಾವ ಯುಗದಲ್ಲಿ? ತ್ರೇತಾಯುಗದಲ್ಲಿ ರಚನೆ ಆಗಿದೆ. ಹಾಗಾದ್ರೆ ಮತ್ತೆ ಪ್ರಶ್ನೆ ಕೇಳ್ಬೋದಾ? ನೋಡ್ರಿ, ರಾಮಾಯಣ ಒಂದು ಯಾವ ಭಾಗದಲ್ಲಿ ಅಡಕವಾಗಿದೆ ಅಂದ್ರಿಗಿನ ಸಪ್ತಕಾಂಡಗಳಲ್ಲಿ ಏನಾಗಿದ್ರಿ ಅಡಕವಾಗಿದೆ. ನೋಡ್ರಿ, ಸಪ್ತಕಾಂಡಗಳು. ನೋಡ್ರಿ, ರಾಮಾಯಣದ ಕಾಂಡಗಳನ್ನು ಬರ್ರಿ. ಹಾಗಾಗಿ 7 ಕಾಂಡಗಳು ಬರ್ತವೆ. ಸುಂದರಕಾಂಡ, ಬಾಲ್ಯಕಾಂಡ, ಅಯೋಧ್ಯಕಾಂಡ, ಕಿಷ್ಕಿಂಧೆಕಾಂಡ ಅಂತ ಹಿಂಗ 7 ಕಾಂಡಗಳು ಬರ್ತಾವ. ಅದರಲ್ಲಿ ಪ್ರಮುಖವಾದದ್ದು ಯಾವ್ದಂದ್ರೆ ಸುಂದರಕಾಂಡ ರೀ. ಅದರಲ್ಲಿ ಯಾವುದು? ಸುಂದರಕಾಂಡ. ಹಾಗಾದ್ರೆ ಇದರಲ್ಲಿ ಶ್ಲೋಕಗಳು ಎಷ್ಟು ಅಂತ ಕೇಳ್ಬೋದು ಸ್ನೇಹಿತರೆ. ಶ್ಲೋಕಗಳು 24,000 ಶ್ಲೋಕಗಳಿದಾವೆ. 24,000 ಶ್ಲೋಕಗಳು ಕಂಡು ಬರುತ್ತವೆ. ಹಾಗಾದ್ರೆ ಇದು ಆರ್ಯ ಮತ್ತು ಆರ್ಯ ರೀತಿ ನಡೆದಿರತಕ್ಕಂಥ ಕದನ. ಹಾಗಾದ್ರೆ ಇದರಲ್ಲಿ ಮತ್ತೇನ್ ಕೇಳ್ಬೋದು? ರಾಮಾಯಣದ ಮೂಲ ಹೆಸರು ಕೇಳ್ಬೋದು. ರಾಮಾಯಣದ ಮೂಲ ಹೆಸರು ರತ್ನಾಕರ. ರಾಮಾಯಣದ ಮೂಲ ಹೆಸರೇನು? ರತ್ನಾಕರ ಅಂತ ಗೊತ್ತಿರ್ಬೇಕು. ಇಷ್ಟು ನಿಮ್ಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು. ಒಂದು ಬಾರಿ ಎಕ್ಸಾಮ್ ಅಲ್ಲಿ ಏನ್ ಮಾಡಿದಾರ ಅಂದ್ರ ರಾಮನ ತಮ್ಮನಾದ ಲಕ್ಷ್ಮಣನ ಹೆಂಡತಿಯ ಬಗ್ಗೆ ಏನ್ ಮಾಡಿದಾರ ಕೇಳಿದಾರ. ಲಕ್ಷ್ಮಣನ ಹೆಂಡತಿ ಹೆಸರು ಏನಂತ ಕೇಳಿದಾರ. ಲಕ್ಷ್ಮಣನ ಹೆಂಡತಿ ಹೆಸರು ಊರ್ಮಿಳ ಅನ್ನೋದು ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಇಷ್ಟು ಸಾಕು, ಇಷ್ಟು ಹೈಲೈಟ್ ಆಗಿ ಓದ್ಕೋರಿ ಸಾಕು. ನೆಕ್ಸ್ಟ್ ಹಾಗಾದ್ರೆ ಸೇಮ್ ಮಹಾಭಾರತ. ನೋಡ್ರಿ, ಮಹಾಭಾರತವನ್ನು ಬರೆದವರು ಯಾರಂತ ಕೇಳ್ತಾರೆ. ಮಹಾಭಾರತವನ್ನು ಬರೆದವರು ಅಥವಾ ರಚಿಸಿದವರು ವೇದವ್ಯಾಸರು. ಸೇಮ್ ಇದು ತ್ರೇತಾಯುಗ ಅಂದ್ರ ಇದು ದ್ವಾಪರ ಯುಗ. ನೋಡ್ರಿ, ಇದು ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ಬಿಡ್ರಿ. ಈ ತರ ತಕ್ಕಂಥವ್ರನ್ನ ದ್ವಾಪರ ಯುಗ. ಹಾಗಾದ್ರೆ ರಾಮಾಯಣದ ಭಾಗಗಳನ್ನ ಕಾಂಡಗಳಂದ್ರೆ, ಹಾಗಾದ್ರೆ ಮಹಾಭಾರತದ ಭಾಗಗಳು ಏನಂತ ಕರೀತಾರೆ? ಪರ್ವಗಳಂತ ಕರೀತಾರೆ. ಪರ್ವಗಳಂತ ಕರೀತಾರೆ. ಹಾಗಾದ್ರೆ ಎಕ್ಸಾಮ್ ಅಲ್ಲಿ ಕೇಳಿದಾರ ಎಷ್ಟು ಪರ್ವಗಳಿವೆ? 18 ಪರ್ವಗಳಿವೆ. ಎಷ್ಟು ಪರ್ವಗಳು? 18 ಪರ್ವಗಳು. ಹಾಗಾದ್ರೆ ಅತಿ ದೊಡ್ಡ ಪರ್ವ ಯಾವುದು? ಅತಿ ದೊಡ್ಡ ಪರ್ವ ಭೀಷ್ಮ ಪರ್ವ. ಹಾಗಾದ್ರೆ ಅತಿ ಚಿಕ್ಕ ಪರ್ವ ಸ್ವರ್ಗಾರೋಹಣ ಪರ್ವ. ಹಾಗಾದ್ರೆ ಭಗವದ್ಗೀತೆ ಯಾವ ಪರ್ವದಲ್ಲಿ ಕಂಡು ಬರುತ್ತಂದ್ರ
ಭೀಷ್ಮ ಪರ್ವದಲ್ಲಿ ಕಂಡು ಬರುತ್ತೆ. ಭಗವತ ಪರ್ವ ಅನ್ನೋದು, ಸಾರಿ ಭಗವದ್ಗೀತೆ ಭೀಷ್ಮ ಪರ್ವದಲ್ಲಿ ಕಂಡು ಬರುತ್ತೆ. ಹಾಗಾದ್ರೆ ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಭಾಷಾಂತರಿಸಿದರೆ ಯಾರು ಅಂತ ಕೇಳಿದ್ರೆ, ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದವರು ಬದಾನಿ, ನೋಡ್ರಿ ಬದೌನಿ. ಹಾಗಾದ್ರೆ ಈ ಮಹಾಭಾರತದ ಮೂಲ ಹೆಸರೇನು? ಮಹಾಭಾರತದ ಮೂಲ ಹೆಸರು ಕೇಳಿದ್ರೆ ಜಯ ಜಯ ಸಂಹಿತೆ, ನೋಡ್ರಿ ಜಯ ಸಂಹಿತೆ, ಇದು ನಿಮ್ಗೆ ಗೊತ್ತಿರಬೇಕು ಫ್ರೆಂಡ್ಸ್. ನೋಡ್ರಿ ಜಯ ಸಂಹಿತೆ. ಹಾಗಾದ್ರೆ ಇಲ್ಲಿ ಮಹಾಭಾರತ ಅಂತಂದಾಗ ಮಹಾಭಾರತದಲ್ಲಿ ಒಂದು ಯುದ್ಧ ನಡೀತೆ, ಫೇಮಸ್ ಆಗಿರತಕ್ಕಂಥ ಯುದ್ಧ ನಡೀತೆ. ಯಾವ ಯುದ್ಧ ಅದು? ಕುರುಕ್ಷೇತ್ರ ಅಂತ ಹೇಳಿ. ನೀವು ಮೂವಿ ಕೂಡ ನೋಡಿರ್ತೀರಿ, ಕುರುಕ್ಷೇತ್ರ ಮೂವಿ. ಕುರುಕ್ಷೇತ್ರ ಒಂದು ಮೂವಿ ಇದೆ. ಈ ಕುರುಕ್ಷೇತ್ರ ಅನ್ನುವಂತ ಯುದ್ಧ ಭೂಮಿ ಎಲ್ಲಿ ಐತೆ ಅಂತ ಕೇಳ್ತಾರೆ ಪ್ರೆಸೆಂಟ್. ಇದು ಹರಿಯಾಣದಲ್ಲಿ. ಎಲ್ಲಿದೆ ಇದು? ಹರಿಯಾಣ, ನೋಡಿ ಫ್ರೆಂಡ್ಸ್, ಹರಿಯಾಣದಲ್ಲಿ ಐತೆ. ಹಾಗಾದ್ರೆ ಕುರುಕ್ಷೇತ್ರ ಯುದ್ಧ ಎಷ್ಟು ದಿನ ನಡೀತು? 18 ದಿನ ನಡೀತು. 18 ದಿನ ನಡೀತು. ಯಾರ್ಯಾರಿಗೆ ಈ ಒಂದು ಯುದ್ಧ ನಡೀತು? ಕೌರವ ಮತ್ತು ಪಾಂಡವರಿಗೆ. ಕೌರವರು ಮತ್ತು ಪಾಂಡವರ ನಡುವೆ ನಡೆದಿದೆ. ಅಂದ್ರೆ ಧರ್ಮ ಮತ್ತು ಅಧರ್ಮಕ್ಕಾಗಿ ನಡೀತು. ಅದು ಸ್ಪೆಷಲಿ ಹಸ್ತಿನಾಪುರ ಈ ಒಂದು ಸಾಮ್ರಾಜ್ಯಕ್ಕಾಗಿ, ಹಸ್ತಿನಾಪುರದ ಸಿಂಹಾಸನಕ್ಕಾಗಿ ನಡೀತು. ಹಾಗಾದ್ರೆ ಹಸ್ತಿನಾಪುರದ ರಾಜಧಾನಿ ಇಂದ್ರಪ್ರಸ್ಥ. ನೋಡ್ರಿ, ಇವೆಲ್ಲ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ನೋಡ್ರಿ, ಹಸ್ತಿನಾಪುರದ ರಾಜಧಾನಿ ಇಂದ್ರಪ್ರಸ್ಥ. ಹಸ್ತಿನಾಪುರ ಸಿಂಹಾಸನಕ್ಕಾಗಿ ಕೌರವರು ಪಾಂಡವರು 18 ದಿನಗಳ ಕಾಲ ಕುರುಕ್ಷೇತ್ರ ಯುದ್ಧದಲ್ಲಿ ಏನ್ ಮಾಡಿದ್ರು? ಕುರುಕ್ಷೇತ್ರವಂತ ಯುದ್ಧ ಭೂಮಿಯಲ್ಲಿ ಹೊಡೆದಾಡಿದ್ರು. ಹಾಗಾಗಿ ಇದರಲ್ಲಿ ಹಲವಾರು ಪ್ರಮುಖ ಪಾತ್ರಗಳು ಬರ್ತವೆ. ಅರ್ಜುನ ಬರ್ತಾನೆ. ಅರ್ಜುನನನ್ನು ಏನಂತ ಕರಿತೀರ? ಮಧ್ಯಮ ಪಾಂಡವ ಅಂತ ಕರೀತಾರೆ. ಧರ್ಮರಾಯನನ್ನು ಯುಧಿಷ್ಠರ ಅಂತ ಕರೀತಾರೆ. ಅದೇ ಈ ಒಂದು ಇದರಲ್ಲಿ ಇವರಿಗೆ ತರಬೇತಿ ಕೊಟ್ಟಿರ್ತಕ್ಕಂಥ ಒಬ್ಬ ಗುರು ಯಾರಂದ್ರಿಗಿನ, ಇವ್ರು ಕೌರವರು ಮತ್ತು ಪಾಂಡವರಿಗೆ ತರಬೇತಿ ಕೊಟ್ಟಿರ್ತ ಗುರು ದ್ರೋಣಾಚಾರ್ಯರಿ. ಯಾರ್ರಿ? ದ್ರೋಣಾಚಾರ್ಯ. ಈ ದ್ರೋಣಾಚಾರ್ಯ ಏನ್ ಮಾಡ್ತಾನಂದ್ರ ಚಕ್ರವ್ಯೂಹವನ್ನು ಏನ್ ಮಾಡ್ತಾನ್ರಿ? ರಚನೆ ಮಾಡ್ತಾನ. ಅದೇ ಚಕ್ರವ್ಯೂಹದಲ್ಲಿ ಸಿಲುಕಿ ಹತನಾದವನು ಯಾರು ಅಂತಂದ್ರಿಗಿನ ಅಭಿಮನ್ಯು. ನಿಮಗೆ ಗೊತ್ತಿರ್ಬೇಕು. ಚಕ್ರವ್ಯೂಹದಲ್ಲಿ ಸಿಲುಕಿ ಹತನಾದವನು ಯಾರು? ಅಭಿಮನ್ಯು. ಮತ್ತೆ ಅಷ್ಟೇ ಇಲ್ಲ, ಪಾಂಡವರು 5 ಜನ, ಕೌರವರು 100 ಜನ. 100 ಜನರಿಗೆ ಇರ್ತಕ್ಕಂಥ ಏಕೈಕ ಸಹೋದರಿ ಯಾರಂದ್ರಿಗಿನ ದುಶ್ಶಲೆ. ನೋಡ್ರಿ, ದುಶ್ಶಲೆ ಅಂತ ಕೂಡ ನಿಮ್ಗೆ ಗೊತ್ತಿರ್ಬೇಕು. ಒಟ್ನಲ್ಲಿ ಸ್ನೇಹಿತರೆ, ಈ ರಾಮಾಯಣ ಮಹಾಭಾರತ ಅನ್ನೋದು ಇದು ನಾವು ಅತಿ ಅಲ್ಪಾವಧಿಯಲ್ಲಿ ಮುಗಿಸ್ತಕ್ಕಂಥದ್ದಲ್ಲ. ಹಾಗಾಗಿ ಸಿಂಪಲ್ ಆಗಿ ನೆನ್ಪಿಟ್ಕೊಂಡ್ಬಿಡ್ರಿ. ರಾಮಾಯಣದ ನಾವು ಪೂರ್ತಿ ಕೇಳೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಓರಿಯೆಂಟೆಡ್ ಏನ್ ಪ್ರಶ್ನೆ ಬೀಳ್ತಾವ ಅಷ್ಟೇ ನಾವು ನೋಡ್ಕೊಳ್ಳೋದು. ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ, ಅದು ನನ್ನ ಭಾಷೆಯಲ್ಲಿ ಹೇಳ್ಬೇಕಾದ್ರೆ, ರಾಮಾಯಣ ಮಹಾಭಾರತ ಹೆಂಗಂದ್ರ ಒಂದು ವಾಕ್ಯದಲ್ಲಿ ಮುಟ್ಟಿ ಕೆಟ್ಟ, ಕೊಟ್ಟು ಕೆಟ್ಟ, ಮುಟ್ಟದೇ ಕೆಟ್ಟ. ಅಂದ್ರ ಮುಟ್ಟಿ ಕೆಟ್ಟವನು ದುರ್ಯೋಧನ, ಮುಟ್ಟದೇ ಕೆಟ್ಟವನು ರಾವಣ, ಕೊಟ್ಟು ಕೆಟ್ಟವನು ಯಾರು? ಕರ್ಣ. ಇದು ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಹಾಗಾಗಿ ಇನ್ನು ನೋಡ್ಕೊಂಡ್ವಿ ನಾವು ಮಹಾಭಾರತದ ಬಗ್ಗೆ ಕೂಡ ನಾವು ನೋಡ್ಕೊಂಡ್ವಿ. ಹಾಗಾದ್ರೆ ಅರ್ಥಶಾಸ್ತ್ರ ನೋಡ್ರಿ, ಅರ್ಥಶಾಸ್ತ್ರದ ಬಗ್ಗೆ ಕೂಡ ಇಲ್ಲೊಂದ್ ಸ್ವಲ್ಪ ನೋಡ್ಕೊಂಡ್ಬಿಡೋಣ. ಅರ್ಥಶಾಸ್ತ್ರ, ಒಂದ್ ಸೆಕೆಂಡ್ ಸ್ನೇಹಿತರೆ. ಅರ್ಥಶಾಸ್ತ್ರದ ಬಗ್ಗೆ ಕೂಡ ಸ್ವಲ್ಪ ನೋಡ್ಕೊಳ್ಳೋಣ. ಸ್ವಲ್ಪ ಹಂಗೆ ನೋಟ್ ಮಾಡ್ಕೊರಪ್ಪ. ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಹೈಲೈಟ್ ಆಗಿ ಹೇಳ್ತಾ ಇದ್ದೀನಿ. ಅವು ಕೂಡ ಎಕ್ಸಾಮ್ ಅಲ್ಲಿ ಬರಬಹುದು. ಹಾಗಾದ್ರೆ ಅರ್ಥಶಾಸ್ತ್ರ, ಈ ಅರ್ಥಶಾಸ್ತ್ರದ ಮೇಲೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಅರ್ಥಶಾಸ್ತ್ರ ಈ ಕೃತಿಯನ್ನು ಬರೆದವರು ಯಾರು? ಇದನ್ನು ಬರೆದವರು ಯಾರಪ್ಪ ಅಂದ್ರೆ ಕೌಟಿಲ್ಯ. ಚಂದ್ರಗುಪ್ತನ ಪ್ರಧಾನಮಂತ್ರಿ ಕೌಟಿಲ್ಯ. ಈ ಕೌಟಿಲ್ಯನಿಗೆ ಹಲವಾರು ಹೆಸರು ಇದಾವೆ. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದಾರೆ. ಕೌಟಿಲ್ಯನಿಗೆ ಇರ್ತಕ್ಕಂಥ ಹಲವಾರು ಹೆಸರುಗಳೇನು? ಇದಕ್ಕೆ ದ್ರಾವಿಡಾಚಾರ್ಯ ಅಂತ ಕರಿತಾರೆ. ದ್ರಾವಿಡಾಚಾರ್ಯ ಅಂತಾನೂ ಕರಿತಾರ. ಮತ್ತೆ ವಾತ್ಸಾಯನ ಅಂತ ಕರಿತಾರೆ. ಇದಕ್ಕೆ ವಾತ್ಸಾಯನ. ಮತ್ತೆ ಭಾರತದ ಮ್ಯಾಕ್ಯಾವಲ್ಲಿ ಅಂತ ಕರಿತಾರೆ. ಭಾರತದ ಮ್ಯಾಕ್ಯಾವೆಲ್ಲಿ ಅಂತಾನೂ ಕರೀತಾರ. ಮ್ಯಾಕ್ಯಾವೆಲ್ಲಿ. ಇನ್ನು ವಿಷ್ಣುಗುಪ್ತ, ನೋಡ್ರಿ, ವಿಷ್ಣುಗುಪ್ತ, ಚಾಣಕ್ಯ, ಇವೆಲ್ಲವೂ ಕೂಡ ಕೌಟಿಲ್ಯನಿಗಿರ್ತಕ್ಕಂಥ ಇತರ ಹೆಸರುಗಳು ಸ್ನೇಹಿತರೆ. ದ್ರಾವಿಡಾಚಾರ್ಯ, ವಾತ್ಸಾಯನ, ಮ್ಯಾಕ್ಯಾವೆಲ್ಲಿ, ವಿಷ್ಣುಗುಪ್ತ, ಚಾಣಕ್ಯ. ಇವರು ಒಂದು ಫೇಮಸ್ ಆಗಿರ್ತಕ್ಕಂಥ ಸಂಸ್ಕೃತದಲ್ಲಿರ್ತಕ್ಕಂಥ ನೋಡ್ರಿ ಅರ್ಥಶಾಸ್ತ್ರ ಎನ್ನುವಂತ ಒಂದು ಕೃತಿನ ಬರೆದಾರ್ರಿ. ಇದು ಅರ್ಥಶಾಸ್ತ್ರ ಏನಪ್ಪಾ ಅಂದ್ರಿಗಿನ ಇದರಲ್ಲಿ ಸಪ್ತಾಂಗ ಸಿದ್ಧಾಂತ ಅಡಕವಾಗೈತ್ರಿ. ಸಪ್ತಾಂಗ ಸಿದ್ಧಾಂತ ನೋಡ್ರಿ, ಸಪ್ತಾಂಗ ಸಿದ್ಧಾಂತ. ಒಂದು ರಾಜನ ಕರ್ತವ್ಯ ಮತ್ತು ರಾಜ್ಯದ ಬೆಳವಣಿಗೆ ಮತ್ತು ಒಂದು ಮಂತ್ರಿಮಂಡಲ ವ್ಯವಸ್ಥೆ ಬಗ್ಗೆ ಏನ್ ಮಾಡುತ್ತಾರೆ? ಇದು ಸಪ್ತಾಂಗ ಸಿದ್ಧಾಂತ ಹೇಳುತ್ತೆ. ಒಂದು ರಾಜ್ಯ ಸುಗಮವಾಗಿರ್ಬೇಕಾದ್ರೆ ನಾವು ಕಂಪಲ್ಸರಿ ಏನ್ ಮಾಡ್ಬೇಕಂತ ಹೇಳಿದನ? ಸಪ್ತಾಂಗ ಸಿದ್ಧಾಂತವನ್ನು ಪಾಲಿಸ್ಬೇಕಂತ ಹೇಳಿದಾನ. ಹಾಗಾಗಿ ಒಟ್ನಲ್ಲಿ ಕೌಟಿಲ್ಯನ ಪ್ರಕಾರ ಸುಳ್ಳು, ಪ್ರೀತಿ, ವಂಚನೆ, ಮೋಸ ಇದರಲ್ಲಿ ಯಾವ್ದಾದ್ರು ಒಂದು ಅನುಸರಿಸಿ ನಾವೇನ್ ಮಾಡ್ಬೇಕು? ಗೆಲ್ಲಬೇಕು. ಒಟ್ನಲ್ಲಿ ಏನ್ ಮಾಡ್ಬೇಕು? ಗೆಲ್ಲಬೇಕು. ಮತ್ತು ಗೌಪ್ಯತೆಯನ್ನು ಕಾಪಾಡ್ಕೊಳ್ಬೇಕು. ಯಾವ ಸಾಮ್ರಾಜ್ಯ ಗೌಪ್ಯತೆಯನ್ನು ಕಾಪಾಡೋದಿಲ್ಲ ನೋಡ್ರಿ, ಅದು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಾಗಾಗಿ
ಇದು ಕೌಟಿಲ್ಯನ ನೀತಿ. ಆಗ ಈ ಅರ್ಥಶಾಸ್ತ್ರ ಅನ್ನೋದು ಪತ್ತೆಯಾಗಿತ್ತು ನಮ್ಮ ಮೈಸೂರಿನಲ್ಲಿ. ಮೈಸೂರು ನೋಡ್ರಿ, ಮೈಸೂರಿನ ಒಂದು ಗ್ರಂಥಾಲಯ ಇದೆ, ಓರಿಯೆಂಟಲ್ ಲೈಬ್ರರಿ. ಆ ಲೈಬ್ರರಿಯಲ್ಲಿ ಆರ್ ಶ್ಯಾಮಶಾಸ್ತ್ರಿ ಅವರು ಆರ್ ಶ್ಯಾಮಶಾಸ್ತ್ರಿ ಶ್ಯಾಮಶಾಸ್ತ್ರಿ ಅವರು ಏನ್ ಮಾಡಿದಾರಪ್ಪ ಅಂತಾರ 1902ರಲ್ಲಿ ಇದನ್ನ ಪತ್ತೆ ಹಚ್ಚಿದರು. 1902ರಲ್ಲಿ ಅರ್ಥಶಾಸ್ತ್ರ ಅನ್ನುವಂತ ಒಂದು ಸಂಸ್ಕೃತ ಕೃತಿಯನ್ನು ಪತ್ತೆ ಹಚ್ಚಿದರು. ಅದೇ ಕೃತಿಯನ್ನು 1909ರಲ್ಲಿ ಅದನ್ನ ಮುದ್ರಣ ಮಾಡಿ ಇಂಗ್ಲಿಷ್ ಭಾಷೆಗೆ ಏನ್ ಮಾಡಿದ್ರು, ಇಂಗ್ಲಿಷ್ ಭಾಷೆಗೆ ಅನುವಾದಿಸಿದರು. ಇದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿ. ಎಲ್ಲಿ? ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಇದು ಟೋಟಲ್ ಆಗಿ 15 ಅಧ್ಯಾಯಗಳು, 180 ಉಪಾಧ್ಯಾಯಗಳು, 6000 ಶ್ಲೋಕಗಳನ್ನು ಒಳಗೊಂಡಿದೆ ಸ್ನೇಹಿತರೆ. 6000 ಶ್ಲೋಕಗಳನ್ನು ಏನಾಗಿದೆ, ಒಳಗೊಂಡಿದೆ. ಯಾವುದು? ಅರ್ಥಶಾಸ್ತ್ರ. ಅರ್ಥಶಾಸ್ತ್ರಕ್ಕೆ ಇತರ ಹೆಸರುಗಳು ಕೂಡ ಇದಾವ. ರಾಜನೀತಿ, ದಂಡಶಾಸ್ತ್ರ ಅಂತಲೂ ಕರೀತಾರ. ಇದು ಮೂಲತಃ ತಾಳೆ ಎಲೆಗೆರೆ ಮೇಲೆ ಏನ್ ಮಾಡಲಾಗಿತ್ತು, ರಚಿಸಲಾಗಿತ್ತು. ಇದು ನಿಮಗೆ ಗೊತ್ತಿರಬೇಕು. ಇಷ್ಟು ಈ ಒಂದು ಕೌಟಿಲ್ಯನ ಅರ್ಥಶಾಸ್ತ್ರ. ಹಾಗಾದ್ರೆ ಇದನ್ನ ಹೇಳಿದ್ನಲ್ಲ ಆಲ್ರೆಡಿ. ಇನ್ನೊಂದು ಪ್ರಶ್ನೆ ಗೊತ್ತಿರ್ಬೇಕು. ಮತ್ತೊಂದೊಂದು ಬಾರಿ ಏನ್ ಮಾಡ್ತಾರಂದ್ರ ಅರ್ಥಶಾಸ್ತ್ರದ ಪಿತಾಮಹ. ನೋಡ್ರಿ, ಅರ್ಥಶಾಸ್ತ್ರದ ಪಿತಾಮಹ ಅಂತ ಕೇಳಿದ್ರೆ ನೀವು ಇಷ್ಟೇ ಕೇಳಿದ್ರೆ ಆಡಮ್ ಸ್ಮಿತ್ ಹಾಕ್ಬೇಕು. ಅಥವಾ ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಅಂತ ಯಾರನ್ನ ಕೇಳಿದ್ರೆ ನೀವೇನ್ ಮಾಡ್ಬೇಕು, ಕೌಟಿಲ್ಯನ ಹಾಕ್ಬೇಕಾಗತ್ತೆ ಸ್ನೇಹಿತರೆ. ಹಾಗಾದ್ರೆ ಇಲ್ಲೊಂದು ಆಯ್ಕೆ ಕಾಣ್ತಾ ಇದೆ ನೋಡ್ರಿ, ಲಾಸ್ಟ್ ಆಪ್ಷನ್ಸ್. ವಿಕ್ರಮ್ ಓರ್ವಶಿಯ ಅನ್ನುವಂತ ಕೃತಿ ಬರೆದವ್ರು ಯಾರು ಅಂದ್ರಿನ, ಇದನ್ನ ಬರೆದವ್ರು ಯಾರು? ಕಾಳಿದಾಸರಿ. ಇದನ್ನ ಬರೆದವ್ರು ಯಾರು? ಕವಿರತ್ನ ಕಾಳಿದಾಸ್ ಅವರು. ಭಾರತದ ಶೇಕ್ಸ್ಪಿಯರ್ ಅಂತ ಕರಿತೀವಲ್ಲ, ಆ ವ್ಯಕ್ತಿಗೆ ಏನಾಗಿತ್ತು, ಸಂಬಂಧಿಸಿದೆ. ಇದು ಮುಂದೆ ಬಂದಾಗ ಗುಪ್ತರ ಕಾಲದಾಗ ನಾನು ಮತ್ತೇನ್ ಮಾಡ್ತಾನೆ, ಕಾಳಿದಾಸನ ಕೃತಿಗಳ ಬಗ್ಗೆ ವಿವರಿಸ್ತೇನೆ. ನೋಡೋಣ, ಮುಂದೆ ಹೋಗೋಣ ಸ್ನೇಹಿತರೆ. ನೋಡ್ರಿ, ಎರಡನೇ ಪ್ರಶ್ನೆ ಯಾವ ರೀತಿ ಇದೆ ಇಲ್ಲಿ. ಸ್ವಲ್ಪ ಇದು ಕೂಡ ಕೆಸೆಟ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಕೆಸೆಟ್ ಅಲ್ಲಿ ಎಕ್ಸಾಮ್ ಅಲ್ಲಿ ಬಹಳ ಡಿಫಿಕಲ್ಟ್ ಆಗಿರ್ತಾವ್ರಿ. ನಾವು ಕೇಸ್ ಈಕ್ವಲ್ ಆಗಿ ಏನ್ ಮಾಡ್ಬೇಕಾಗ್ತದೆ, ಅಲ್ಲಿ ಫೇಸ್ ಮಾಡ್ಬೇಕಾಗ್ತದೆ. ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದಾನ, ಎರಡನೇ ಕ್ವಶನ್ ಪ್ರತಿಪಾದನೆ ಕೊಟ್ಟಿದಾನ ಮತ್ತು ಸಮರ್ಥನೆ ಕೊಟ್ಟಿದಾನ. ಪ್ರತಿಪಾದನೆ ಏನ್ ಹೇಳಿದಾನ, ಪ್ರತಿಪಾದನೆಯನ್ನು ಎ ಅಂತ ಕೊಟ್ಟಿದಾನ. ಪ್ರತಿಪಾದನೆ ಏನ್ ಕೊಟ್ಟಾನ್ರಿ, ಎ. ಇದನ್ನ ಗಮನಿಸ್ಬೇಕು. ಸಮರ್ಥನೆ ಏನ್ ಕೊಟ್ಟಿದಾನ, ಆರ್. ಪ್ರತಿಪಾದನೆಗೆ ಸಮರ್ಥನೆ ಕರೆಕ್ಟ್ ಇತ್ತಂದ್ರ ನೀವು ಎ ಸರಿಯಾಗಿದೆ ಮತ್ತು ಆರ್ ಕೂಡ ಸರಿಯಾಗಿದೆ ಅಂತ ಹಾಕ್ಬೇಕಾಗತ್ತೆ. ಇಲ್ಲಿ ಆಲ್ಸೋನ ಏನಾಗಿದೆ ಅನ್ನೋದನ್ನ ನೋಡಿ. ಏನ್ ಕೊಟ್ಟಿದಾರ, ಋಗ್ವೇದ ಕಾಲದಲ್ಲಿ ಬುಡಕಟ್ಟು ಜನ ಹಾಗೂ ಅವರ ಪ್ರದೇಶವನ್ನು ಕಾಪಾಡುವುದು ರಾಜನ ಪ್ರಮುಖ ಕರ್ತವ್ಯವಾಗಿದೆ. ಎಸ್, ಇದು ನೋಡೋಣ. ಮತ್ ಸಮರ್ಥನೆ ಆರ್ ಅಂತ ಕೊಟ್ಟಿದ್ದಾರೆ. ರಾಜನು ಬಾಹ್ಯ ಶತ್ರುಗಳೊಂದಿಗೆ ಹೋರಾಡುತ್ತಿರಲಿಲ್ಲ. ಅಂದ್ರೆ ಏನ್ ಹೇಳಿದಾರಂದ್ರ, ರಾಜನು ಬಾಹ್ಯ ಶತ್ರುಗಳೊಂದಿಗೆ ಹೋರಾಡುತ್ತಿರಲಿಲ್ಲ ಅನ್ನೋ ಕಾರಣಕ್ಕಾಗಿ ಈತನಿಗೆ ಆ ಒಂದು ಕರ್ತವ್ಯ ಕೊಟ್ಟಿದ್ರು ಅಂತ ಪ್ರತಿಪಾದನೆ ಹೇಳ್ತಾ ಇದೆ. ನೋಡ್ರಿ, ಹಾಗಾದ್ರೆ ಪ್ರತಿಪಾದನೆ ಕರೆಕ್ಟ್ ಇದೆ. ಪ್ರತಿಪಾದನೆ ಏನಿದೆ, ರೈಟ್ ಇದೆ. ಹಾಗಾದ್ರೆ ರಾಜನು ಬಾಹ್ಯ ಶತ್ರುಗಳೊಂದಿಗೆ ಹೋರಾಡುತ್ತಿರಲಿಲ್ಲ ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಕರ್ತವ್ಯ ಏನ್ ಮಾಡಿದ್ದಿಲ್ಲ, ಕೊಟ್ಟಿದ್ದಿಲ್ಲ. ಆತನ ಕರ್ತವ್ಯ ಏನಪ್ಪಾ ಅಂತಂದ್ರಿನ, ಆತನ ಕರ್ತವ್ಯ ಒಂದು ಪ್ರಜಾ, ಒಂದು ಪಶು, ಇನ್ನೊಂದು ಸಂಪದ ಅಥವಾ ಸಂಪತ್ತು. ರಾಜನ ಕರ್ತವ್ಯ ಏನಾಗಿತ್ತು ಅಂತಂದ್ರ, ಋಗ್ವೇದ ಕಾಲದಲ್ಲಿ ಪ್ರಜಾ, ಮಕ್ಕಳು, ಪ್ರಜೆಗಳನ್ನ ಏನ್ ಮಾಡೋದು, ಕಾಪಾಡೋದು. ಪಶು ಅಂದ್ರ ಅಲ್ಲಿರ್ತಕ್ಕಂಥ ಹಸುಗಳನ್ನ ಕಾಪಾಡೋದು. ಮತ್ತೆ ಸಂಪತ್ತನ್ನ, ಅಲ್ಲಿರ್ತಕ್ಕಂಥ ಸಂಪತ್ತನ್ನ ಯಾರೋ ಲೂಟಿ ಮಾಡ್ಲಾರ್ದಂಗೆ ಏನ್ ಮಾಡ್ಬೇಕಾಗಿತ್ತು, ನೋಡ್ಕೊಳ್ಬೇಕಾಗಿತ್ತು. ಅದು ಮುಖ್ಯವಾಗಿ ರಾಜನ ಕರ್ತವ್ಯ. ಇದೆ ಪ್ರದೇಶ ಅಂದ್ರ ಪ್ರಜೆಗಳು, ಪಶುಗಳು, ಸಂಪತ್ತು. ಬಟ್ ಆತ ಬಾಹ್ಯ ಶತ್ರುಗಳೊಂದಿಗೆ ಹೋರಾಡುತ್ತಿದ್ದ. ಹಾಗಾಗಿ ಏನಾಗಿದೆ ಅಂದ್ರೆ ಎ ಸರಿಯಾಗಿದೆ, ಆದರೆ ಆರ್ ತಪ್ಪಾಗಿದೆ. ಇದೇ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ನೋಡ್ರಿ, ಇಲ್ಲೇನಿದೆ, ಎ ಸರಿಯಾಗಿದೆ ಆದರೆ ಆರ್ ಏನಾಗಿದೆ, ತಪ್ಪಾಗಿದೆ. ನಿಮ್ಗೆ ಗೊತ್ತಿರಬೇಕು, ಇಲ್ಲಿ ಋಗ್ವೇದ ಕಾಲಕ್ಕೂ ಮತ್ತೆ ಈ ಉತ್ತರ ವೇದ ಕಾಲಕ್ಕೂ ರಾಜನ ಸ್ಥಿತಿಗತಿಗಳು ಚೇಂಜಸ್ ಇದಾವ. ಋಗ್ವೇದ ಕಾಲದಲ್ಲಿರ್ತಕ್ಕಂಥ ರಾಜನ ಮನೋಭಾವನೆ ಬೇರೆ, ಉತ್ತರ ವೇದದಲ್ಲಿರ್ತಕ್ಕಂಥ ರಾಜನ ಮನೋಭಾವನೆ ಬೇರೆ. ಇಲ್ಲಿ ನಿಮ್ಗೆ ಗೊತ್ತಿರಬೇಕು, ಯಾವುದು ಈ ಒಂದು ಪೂರ್ವವೇದ ಅಥವಾ ಋಗ್ವೇದ, ಪೂರ್ವವೇದ ಅಥವಾ ಉತ್ತರ ವೇದ ಅಂತ ತಿಳ್ಕೊರಿ. ಉತ್ತರ ವೇದ ಇಲ್ಲಿನ ರಾಜ್ಯನ ಸ್ಥಿತಿ ಹೆಂಗಿತ್ತಂದ್ರ, ಇಲ್ಲಿ ಪ್ರಜಾಪ್ರಭುತ್ವದ ಆಧಾರದ ಮೇಲೆ ಏನ್ ಮಾಡ್ತಾ ಇದ್ರು, ಆಯ್ಕೆ ಮಾಡ್ತಾ ಇದ್ರು. ಪ್ರಜಾಪ್ರಭುತ್ವದ ಆಧಾರ, ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇತ್ತು ಇಲ್ಲಿ. ಆದರೆ ಉತ್ತರ ವೇದದಲ್ಲಿ ಏನಪ್ಪಾ ಅಂದ್ರ ವಂಶ ಪಾರಂಪರ್ಯ ಆಡಳಿತ ಬರುತ್ತೆ. ವಂಶ ಪಾರಂಪರ್ಯ ಆಡಳಿತ ಮೊನಾರ್ಕಿ ಸಿಸ್ಟಮ್ ಏನಾಗತ್ತ, ಮುಂದುವರಿತಿದ್ರಿ. ಬಟ್ ಇಲ್ಲಿ ಪ್ರಜಾಪ್ರಭುತ್ವ ಅಂತಂದ್ರ ರಾಜ ಅವನು ಸಮರ್ಥ ಇಲ್ಲ ಅಂದ್ರೆ ಅವನ್ನ ಕೆಳಗಿಳಿಸ್ತಾ ಇದ್ರು. ಬಟ್ ಅಲ್ಲಿ ಇರ್ಲಿಲ್ಲ, ಆಪ್ಷನ್ಸ್ ಏನಿಲ್ಲ, ಅಲ್ಲಿ ಇರ್ಲಿಲ್ಲ. ಹಾಗಾಗಿ ಇಲ್ಲಿನ ರಾಜ ಏನಂದ್ರಿನ
ಒಂದು ಲೋಕ ಕಲ್ಯಾಣಕ್ಕಾಗಿ ಲೋಕ ಉದ್ಧಾರಕ್ಕಾಗಿ ಯಾಗಗಳನ್ನ ಮಾಡ್ತಾ ಇದ್ದ ಮತ್ತು ಪ್ರಜೆಗಳ ಹಿತವೇ ತನ್ನ ಹಿತ ಅಂತ ತಿಳ್ಕೊಂಡಿದ್ದ. ಅರ್ಥ ಆಯ್ತಾ? ಹಾಗಾದ್ರೆ ಮತ್ತೆ ಜನರ ಮೇಲೆ ಏನ್ ಮಾಡ್ತಾ ಇದ್ದಿಲ್ಲ, ದಬ್ಬಾಳಿಕೆ ಮಾಡ್ತಾ ಇದ್ದಿಲ್ಲ, ಒತ್ತಾಯ ಪೂರ್ವಕವಾಗಿ ಏನ್ ಮಾಡ್ತಾ ಇದ್ದಿಲ್ಲ, ತೆರಿಗೆ ಆಗ್ತಾ ಇದ್ದಿಲ್ಲ. ಎಲ್ಲಿ ವೇದಗಳಿರ್ತಕ್ಕಂಥ ಅಥವಾ ಋಗ್ವೇದದಲ್ಲಿರ್ತಕ್ಕಂಥ ರಾಜನ ಸ್ಥಿತಿಗತಿ. ಓಕೆ, ಇದು ನಿಮಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಮುಂದೆ ಹೋಗೋಣ ಸ್ನೇಹಿತರೆ. ನೋಡ್ರಿ, ಮೂರನೇ ಪ್ರಶ್ನೆ ಯಾವ ರೀತಿ ಇದೆ? ಅಥರ್ಣ ವೇದದಲ್ಲಿ ಸಭಾ ಮತ್ತು ಸಮಿತಿಗಳನ್ನು ಹೀಗೆ ವರ್ಣಿಸಲಾಗಿದೆ. ಸಭಾ ಮತ್ತು ಸಮಿತಿಗಳನ್ನು ನೋಡ್ರಿ, ಸಭಾ ಮತ್ತು ಸಮಿತಿಗಳನ್ನು ಹೀಗೆ ವರ್ಣಿಸಲಾಗಿದೆ. ಇಲ್ಲಿ ಯಾವ ರೀತಿ ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ ನೋಡ್ರಿ. ಹೇಗೆ ಕೊಟ್ಟಿದಾರ? ಪ್ರಜಾಪತಿಯ ಅವಳಿ ಸಹೋದರಿಯರು. ಎರಡನೇದು ಕೊಟ್ಟಿದಾರ ಪ್ರಜಾಪತಿಯ ಅವಳಿ ಸಹೋದರರು, ಪ್ರಜಾಪತಿಯ ಅವಳಿ ಮಕ್ಕಳು, ಇನ್ನು ಪ್ರಜಾಪತಿಯ ಬಂಧುಗಳು. ಇದು ಕೂಡ ಕೆಸೆಟ್ ಅಲ್ಲಿ ಬಂದಿರತಕ್ಕಂತ ಪ್ರಶ್ನೆ ಸ್ನೇಹಿತರೆ. ಕೆಸೆಟ್ ಅಲ್ಲಿ ಬಂದಿರತಕ್ಕಂತ ಪ್ರಶ್ನೆ. ಇದಕ್ಕ ಸರಿಯಾದ ಆಯ್ಕೆ ಯಾವುದು ಅಂತಂದ್ರೆ, ಸರಿಯಾದ ಒಂದು ಉತ್ತರ ಯಾವುದು ಅಂದ್ರೆ ಪ್ರಜಾಪತಿಯ ಅವಳಿ ಮಕ್ಕಳೆಂದು ಅಥರ್ವಣ ವೇದದಲ್ಲಿ, ಅಥರ್ವ ಮಹರ್ಷಿಯಿಂದ ರಚನೆ ಆಗಿರತಕ್ಕಂತ, ಅನಾರ್ಯರಿಂದ ರಚನೆ ಆಗಿರತಕ್ಕಂತ ಈ ಒಂದು ಅಥರ್ವಣ ವೇದದಲ್ಲಿ, ಕೊನೆಯ ವೇದದಲ್ಲಿ ಏನಾಗಿದೆ, ಈ ಸಭಾ ಮತ್ತು ಸಮಿತಿಗಳನ್ನು ಏನಂತ ಕರೆದಾರಪ್ಪ ಅಂದ್ರೆ ಪ್ರಜಾಪತಿಯ ಅವಳಿ ಮಕ್ಕಳೆಂದು ಕರೆಯಲಾಗಿದೆ ಸ್ನೇಹಿತರೆ. ಹಾಗಾದ್ರೆ ಎಕ್ಸಾಮ್ ಅಲ್ಲಿ ನಿಮಗೆ ಗೊತ್ತಿರಬೇಕು, ಇವತ್ತಿನ ಯಾವ ರೀತಿ ನಮ್ಮ ಭಾರತದಲ್ಲಿ ಪಾರ್ಲಿಮೆಂಟ್ ಸಿಸ್ಟಮ್ ಇದೆ, ಸಂಸತ್ತು ಏನಿದೆಲ್ಲ, ಅದೇ ರೀತಿ ಋಗ್ವೇದ ಕಾಲದಲ್ಲಿ ಅಥವಾ ಪೂರ್ವ ವೇದದ ಕಾಲದಲ್ಲಿ ಕೂಡ ಸೇಮ್ ಟು ಸೇಮ್ ಇತ್ತು. ನೋಡ್ರಿ ಎಕ್ಸಾಂಪಲ್, ಈಗ ಏನೇನಿತ್ತು? ಸಭಾ. ನೋಡ್ರಿ, ಸಭಾ ರಾಜನಿಗೆ, ಋಗ್ವೇದದ ಕಾಲದಲ್ಲಿ ರಾಜನಿಗೆ ಒಂದು ಸಹಾಯ ಮಾಡಲು ರಾಜಕೀಯ ಸಂಸ್ಥೆಗಳು ಏನಾಗಿದ್ದು ಉಟ್ಕೊಂಡಿದ್ದು. ಅದರಲ್ಲಿ ಸಭಾ ಮತ್ತು ಸಮಿತಿ, ವಿಧಾತ್, ಗಣ ಅಂತ ಬರ್ತಾವ್ರಿ. ಇಂಪಾರ್ಟೆಂಟ್ ಆಗಿ ಸಭಾದ ಮೇಲೆ ಕೂಡ ಎಕ್ಸಾಮ್ ಅಲ್ಲಿ ತುಂಬಾ ಕೇಳ್ತಾರೆ. ನೋಡ್ರಿ, ಇದು ಸಭಾ ಅಂದ್ರೇನೆ ಹಿರಿಯರಿಂದ ಕೂಡಿರ್ತಕ್ಕಂಥದ್ದು. ನೋಡ್ರಿ, ಸಭಾ ಅನ್ನುವಂತ ಒಂದು ಏನು ಸಮಿತಿ, ಸಭಾ ಅನ್ನುವಂತ ಸಂಸ್ಥೆ ಏನೈತಲ್ಲ ಅದು, ಒಂದ್ ಸೆಕೆಂಡ್ ನೋಡ್ರಿ, ಸಭಾ, ಈ ಸಭಾ ಅನ್ನುವಂಥದ್ದು ಏನೈತಲ್ಲ ಇದು, ಇದ್ರ ಮೇಲೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ನಾ ಹೇಳಿರೋ ಪಾಯಿಂಟ್ಗಳನ್ನು ಸ್ವಲ್ಪ ನೋಟ್ ಮಾಡ್ಕೊಂಡ್ಬಿಡ್ರಿ. ಇದು ಹಿರಿಯರು ಮತ್ತು ಬುದ್ಧಿಜೀವಿಗಳಿಂದ ಕೂಡಿದ್ರಿ. ನೋಡ್ರಿ, ಹಿರಿಯರ ಸದನ ಇದು ಯಾವುದು? ಸಭಾ. ಹಾಗಾದ್ರೆ ಇಲ್ಲಿ ಇದು ಏನ್ ಕೆಲಸ ಏನಿದ್ರದು? ಸಭಾ ಒಂದು ಸಂಸ್ಥೆಯ ಕೆಲಸ ಏನಂದ್ರ ರಾಜನಿಗೆ ಸಲಹೆ ಮತ್ತು ಸೂಚನೆಗಳನ್ನು ನೀಡುತ್ತೆ. ಮತ್ತೆ ಇದರಲ್ಲಿ ಯಾವುದೇ ರೀತಿ ಮಹಿಳೆಯರಿಗೆ ಅವಕಾಶ ಇಲ್ಲ. ಇಲ್ಲಿ ಮಹಿಳೆಯರಿಗೆ ಏನಾಗಿಲ್ಲ, ಇಲ್ಲಿ ಮಹಿಳೆಯರಿಗೆ ಅವಕಾಶವಿಲ್ಲ. ಅರ್ಥ ಆಯ್ತಾ? ಹಾಗಾದ್ರೆ ಈ ಸಭಾ ಸದಸ್ಯರನ್ನು, ಸಭಾದಲ್ಲಿರ್ತಕ್ಕಂಥ ಈ ಸಂಸ್ಥೆ ಸದಸ್ಯರನ್ನು ಏನಂತ ಕರೀತಾರೆ ಅಂದ್ರೆ ಸಭಾಸದರು ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್. ಸಭಾಸದರು ಆರ್ ಸುಜಾತರು ಅಂತ ಕರೀತಾರೆ. ಸುಜಾತರು ಇಷ್ಟು ಗೊತ್ತಿರ್ಬೇಕು. ನೋಡ್ರಿ, ಹಿರಿಯರಿಂದ ಕೂಡೈತೆ, ರಾಜನಿಗೆ ಸಲಹೆ ಸೂಚನೆಗಳು ನೀಡುತ್ತೆ, ಇದರಲ್ಲಿ ಮಹಿಳೆಯರಿಗೆ ಅವಕಾಶ ಇಲ್ಲ, ಮತ್ತು ಇದರ ಸದಸ್ಯರನ್ನು ಏನಂತ ಕರೀತಾರೆ? ಸಭಾದ ಸದಸ್ಯರನ್ನು ಸಭಾಸದರು ಆರ್ ಸುಜಾತರು ಅಂತ ಕರೀತಾರೆ. ಇನ್ನೊಂದು ಬರುತ್ತೆ ಸಮಿತಿ ಅಂತ ಬರುತ್ತೆ. ಈ ಸಮಿತಿ ಏನೈತಲ್ಲ ಇದು ಕಿರಿಯರು ಮತ್ತು ಜನಸಾಮಾನ್ಯರಿಂದ ಏನಾಗೈತಿರೋದು ಕೂಡಿರ್ತಕ್ಕಂಥದ್ದು. ಎಕ್ಸಾಂಪಲ್, ಇದು ರಾಜ್ಯಸಭೆ ಇದ್ದಂಗೆ, ಇದು ಲೋಕಸಭೆ ಇದ್ದಂಗೆ. ಅರ್ಥ ಆಯ್ತಾ? ನೋಡ್ರಿ, ಕಿರಿಯರು ಮತ್ತು ಇದು ಏನು, ಈ ಸಮಿತಿ ಅನ್ನುವಂತ ಒಂದು ಸಂಸ್ಥೆಯ ಕಾರ್ಯ ಏನು ಅಂದ್ರೆ ಮುಖ್ಯವಾಗಿ ಇಲ್ಲಿ ರಾಜನನ್ನು ಆಯ್ಕೆ ಮತ್ತು ವಜಾಗೊಳಿಸುವಂತ ಇವರ ಒಂದು ಪವರ್ ಇತ್ತು, ಇವರಿಗೆ ಅಧಿಕಾರ ಇತ್ತು. ಆಯ್ಕೆ ಮತ್ತು ವಜಾಗೊಳಿಸುವಂತ ಅಧಿಕಾರ ಇತ್ತು. ಯಾರಿಗೆ? ಸಮಿತಿಯವರಿಗೆ. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಸಮಿತಿಯ ಸದಸ್ಯರು ಏನಂತ ಕರೀತಾರೆ ಅಂದ್ರ ವಿಶ್ ಅಂತ ಕರಿತಾ ಇದ್ದಾರೆ. ಸಮಿತಿಯ ಸದಸ್ಯರು ಏನಂತ ಕರೀತಾರೆ? ವಿಶ್ ಅಂತ ಕರಿತಿದ್ರು. ಹಾಗಾದ್ರೆ ಈ ಸಭಾ ಮತ್ತು ಸಮಿತಿಯ ಅಧ್ಯಕ್ಷನ ಏನಂತ ಕರಿತಾ ಇದ್ರು ಅಂದ್ರ ಸಭಾಧ್ಯಕ್ಷರು ಅಂತ ಕರಿತಿದ್ರು. ಸಭಾಧ್ಯಕ್ಷರು ಅಂತ ಕರಿತಿದ್ರು. ಇದು ನಿಮಗ್ ಗೊತ್ತಿದೆ. ಸ್ಪೀಕರ್ ಯಾವ ರೀತಿ ಇದರಲ್ಲಿ, ಈ ರೀತಿ ಲೋಕಸಭೆ ಮತ್ತು ರಾಜ್ಯಸಭೆಗೆ ಸ್ಪೀಕರ್ ಹೆಂಗಿರ್ತಾರಲ್ಲ ಆ ರೀತಿ ಇಲ್ಲಿ ಟೋಟಲ್ ಸಭಾ ಮತ್ತು ಸಮಿತಿಗೆ ಏನಿದ್ರು ಒಬ್ಬ ಸಭಾಧ್ಯಕ್ಷರು ಅನ್ನೋದು ಕೂಡ ಇದ್ರು. ಇನ್ನೊಂದು ಬರುತ್ತೆ ವಿಧಾತ್ ಅಂತ ಬರುತ್ತೆ. ಇದು ಅತ್ಯಂತ ಪ್ರಬಲ ಮತ್ತು ಹಳೆಯ ಒಂದು ಸಂಸ್ಥೆ, ಇದು ಪ್ರಾಚೀನ ಸಂಸ್ಥೆ. ಇದರಲ್ಲಿ ಮಹಿಳೆಯರಿಗೆ ಏನಾಗಿತ್ತಪ್ಪ ಅಂದ್ರೆ ಸಂಪೂರ್ಣ ಅವಕಾಶ ಕೊಡಲಾಗಿತ್ತು. ಮಹಿಳೆಯರಿಗೇನು
ಮಹಿಳೆಯರಿಗೆ ಮಹಿಳೆಯರಿಗೆ ಸಂಪೂರ್ಣ ಅವಕಾಶ ಇತ್ತು. ಇಲ್ಲಿ ಮತದಾನ ಮಾಡ್ತಕ್ಕಂಥದ್ದು ಮಾತ್ರ ಇತ್ತು ಮಹಿಳೆಯರಿಗೆ. ಇಲ್ಲಿ ಮತದಾನ ಸಮಿತಿಯಲ್ಲಿ. ಇಷ್ಟು ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಇದು ಸಭಾ, ಸಮಿತಿ, ವಿಧಾತ್, ಇನ್ನೊಂದು ಗಣ ಅಂತ ಬರುತ್ತೆ. ಗಣ ಅಂತ ಬರುತ್ತೆ. ಎಲ್ಲಿ ರಾಜನ ಆಡಳಿತ ಇರೋದಿಲ್ಲೋ, ಅಂದ್ರೆ ಬುಡಕಟ್ಟು ಆಡಳಿತ ಒಳಪಟ್ರೆ ಆ ಪ್ರದೇಶ ರಾಜನ ಹೊರತುಪಡಿಸಿ, ಅಂದ್ರೆ ರಾಜ ಏನಿದನಲ್ಲ ಆ ರಾಜನ ಕೈ ವಶ ಇಲ್ಲದೆ ಅದು ಒಂದು ಬುಡಕಟ್ಟು ಜನರ ಆಡಳಿತ ಮಾಡ್ತಾ ಇದ್ರೆ ಅದನ್ನ ಏನಂತ ಕರೀತಾರೆ ಅಂದ್ರೆ ಗಣ ಅಂತ ಕರೀತಾರೆ. ನೋಡ್ರಿ, ಬುಡಕಟ್ಟು ಜನರು ಸ್ವತಂತ್ರವಾಗಿ ಆಡಳಿತ ಮಾಡಿದ್ರೆ ಅದನ್ನ ಏನಂತ ಕರೀತಾರೆ ಅಲ್ಲಿ? ಗಣ ಅಂತ ಕರೀತಾರೆ. ಇಷ್ಟು ನಿಮಗೆ ಗೊತ್ತಿರಬೇಕು. ಹಾಗಾದ್ರೆ ರೈಟ್ ಆನ್ಸರ್ ಯಾವುದು? ಪ್ರಜಾಪತಿ ಅವಳಿ ಮಕ್ಕಳು. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ. ವೇದ ಮಂತ್ರಗಳಲ್ಲಿ ಗವಿಸ್ತಿ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾರ. ಇದು KS. ನೋಡ್ರಿ, KS 2005 ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. KS 2005 ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಹಾಗಾದ್ರೆ ಇಲ್ಲಿ ನೋಡ್ರಿ ಏನ್ ಕೊಟ್ಟಿದಾರ? ಒಂದು ವಿಧದ ಯಜ್ಞ ಅಂತ ಕೊಟ್ಟಿದಾರ. ಮತ್ತೊಂದು ಏನ್ ಕೊಟ್ಟಾರ? ಗೋವುಗಳ ವಿನಿಮಯ ಅಂತ ಕೊಟ್ಟಿದಾರ. ಮತ್ತೊಂದು ಏನ್ ಕೊಟ್ಟಾರ? ಒಂದು ಪ್ರಾಚೀನ ಹೋರಾಟ ರೂಪ ಅಂತ ಕೊಟ್ಟಿದಾರ. ಹಾಗಾದ್ರೆ ನಾಲ್ಕನೇದು ಏನ್ ಕೊಟ್ಟಾರ? ದನಗಳನ್ನು ಕೊಲ್ಲುವುದು ಅಂತ ಕೊಟ್ಟಾರ. ರೈಟ್. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಆನ್ಸರ್ ಯಾವ್ದಂದ್ರೆ ಇದ್ರಿ, ಒಂದು ಪ್ರಾಚೀನ ಹೋರಾಟ ರೂಪ. ನೋಡ್ರಿ, ಗವಿಸ್ತಿ ಆರ್ ಗೋಗ್ರಹಣ ಅಂತ ಕರೀತಾರೆ. ಗವಿಸ್ತಿ ಆರ್ ಗೋಗ್ರಹಣ ಅಂತ ಕರೀತಾರೆ. ಇದು ಹಸುಗಳನ್ನು ಪಡೆಯುವುದಕ್ಕಾಗಿ, ಹಸುಗಳನ್ನು ವಶಪಡಿಸೋದಕ್ಕಾಗಿ ಯುದ್ಧಗಳನ್ನು ಮಾಡ್ತಾ ಇದ್ರು. ಎಕ್ಸಾಂಪಲ್ ನೋಡ್ರಿ, ಈಗ ಒಂದಂತ ಪ್ರಾಚೀನ ಯುದ್ಧ ಇದೆ. ನಮ್ಮ ಭಾರತದ ಭೂಮಿಯ ಮೇಲೆ ನಡೆದಿರತಕ್ಕಂಥ ಮೊಟ್ಟ ಮೊದಲ ಕದನವಾಗಿದೆ. ಯಾವುದು? 10 ಬ್ಯಾಟಲ್ ಕಿಂಗ್ಸ್ ವಾರ್, ಅಂದ್ರೆ ದಶರಾಜರ ಯುದ್ಧ. ನಿಮ್ಗೆಲ್ಲ ಗೊತ್ತಿದೆ, ದಶರಾಜರ ಯುದ್ಧ. ನೋಡ್ರಿ, ಇದು ಯಾವ ನಡೆದಂತ ಗೊತ್ತಿಲ್ಲ, ಬಟ್ ಫಸ್ಟ್ ನಡೆದಿದೆ. ಅರ್ಥ ಆಯ್ತಾ? ಎಲ್ಲಿ ನಡೆದಿದೆ ಇದು? ರಾವಿ ಅಂದ್ರ ಪರುಸ್ನಿ ನದಿ ದಡದ ಮೇಲೆ ನಡೆದದ. ಯಾರ್ಯಾರು ನಡೆದ? ಒಂದು ಭರತ ಪಂಗಡ, ಇನ್ನೊಂದು ಪುರು ಪಂಗಡಕ್ಕೆ ನಡೆದದ. ಪಂಗಡಕ್ಕೆ. ಹಾಗಾದ್ರ ಭರತ ಪಂಗಡವನ್ನು ಬೆಂಬಲಿಸಿದವರು ಯಾರು? ವಿಶ್ವಾಮಿತ್ರ. ಭರತ ಪಂಗಡವನ್ನು ಬೆಂಬಲಿಸಿದವರು ವಿಶ್ವಾಮಿತ್ರ. ಪುರು ಪಂಗಡವನ್ನು ಒನ್ ಸೆಕೆಂಡ್, ಈ ಕಡೆ ಯಾರ್ರಿ? ಭರತ, ಈ ಕಡೆ ಪುರು. ಇಲ್ಲಿ ಭರತ ಪಂಗಡದ ನಾಯಕ ಸುಧಾಸ ಅಥವಾ ಸುಧಾಮ. ಈ ಕಡೆ ಪುರು ಪಂಗಡದ ನಾಯಕ ಪುರುಕುತ್ಸ. ಇಲ್ಲಿ ವಶಿಷ್ಠ ಮಹರ್ಷಿ ಮತ್ತು ವಿಶ್ವಾಮಿತ್ರರ ಒಂದು ನಿರ್ದೇಶನದಲ್ಲಿ ಏನಾಯ್ತು? ಯುದ್ಧ ನಡೀತು. ಇದೇ ಭೂಮಿಯ ಮೇಲೆ ನಡೆದಿರತಕ್ಕಂತ ಮೊಟ್ಟ ಮೊದಲ ಕದನ. ಈ ಕದನ ಯಾಕೆ ನಡೀತು ಅಂದ್ರೆಗಿನ ಅದೇ ಗೋಗ್ರಹಣ ಅಥವಾ ಗವಿಸ್ತಿ ಎಂಬ ಒಂದು ಯುದ್ಧ ಇದು. ಗೋಗಳನ್ನು ಪಡೆಯುವುದಕ್ಕಾಗಿ ಒಂದು ಯುದ್ಧ ಮಾಡ್ತಾ ಇದ್ರು. ಅದೇ ಯಾವುದು? ಗವಿಸ್ತಿ ಅಥವಾ ಗೋಗ್ರಹಣ ಅಂತ ಗೊತ್ತಿರ್ಬೇಕು. ಹಾಗಾದ್ರೆ ಭೂಮಿಯ ಮೇಲೆ ನಡೆದಿರತಕ್ಕಂಥ ಮೊಟ್ಟ ಮೊದಲ ಯುದ್ಧ ಯಾವ್ದಂದ್ರೆಗಿನ ದಶರಾಜರ ಯುದ್ಧ. ಯಾವ ನದಿ ದಡದ ಮೇಲೆ? ರಾವಿ ನದಿ ದಡದ ಮೇಲೆ. ಹಾಗಾದ್ರೆ ಯಾರ್ಯಾರು ನಡಿಬೇಕು? ಭರತ ಮತ್ತು ಪುರು. ಯಾರ ನಿರ್ದೇಶನದಲ್ಲಿ? ಒಂದು ವಶಿಷ್ಠ ಮಹರ್ಷಿ, ಇನ್ನೊಂದು ವಿಶ್ವಾಮಿತ್ರ ಮಹರ್ಷಿ. ಇದು ನಿಮಗೆ ಗೊತ್ತಿರ್ಬೇಕು. ಇಲ್ಲಿ ಗೆಲುವು ಸಾಧಿಸಿದವ್ರು ಯಾರಂದ್ರಿಗಿನ ಭರತ ಪಂಗಡದವರು. ಇನ್ನು ಸೋತವ್ರು ಯಾರಂದ್ರಿಗಿನ ಪುರು. ಅರ್ಥ ಆಯ್ತಾ? ಇದು ನಿಮಗೆ ಗೊತ್ತಿರ್ಬೇಕು. ಇವೆರಡು ಒಂದುಗೂಡಿ ಮತ್ತು ಕುರು ಅನ್ನೋಂತ ಒಂದು ಪಂಗಡ ಏನಾಗ್ತತೆ ಅಥವಾ ವಂಶ ಏನಾಗತ್ತೆ ಉಟ್ಕೊಳ್ತಾರದ ಅನ್ನೋದು ಕೂಡ ಮಾಹಿತಿ ಇದೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೋಡಿ, ಕೆಳಗಿನವುಗಳಲ್ಲಿ ಯಾವುದನ್ನು ಪ್ರತಿಲೋಮ ಮತ್ತು ವಿವಾಹ ಪದ್ಧತಿ ಎಂದು ವರ್ಗೀಕರಿಸಬಹುದು? ನೋಡ್ರಿ, ಇನ್ನೊಂದ್ಸಲ ಹೇಳ್ತೇನೆ. ಕೆಳಗಿನವುಗಳಲ್ಲಿ ಯಾವುದನ್ನು ಪ್ರತಿಲೋಮ ವಿವಾಹ ಪದ್ಧತಿ ಎಂದು ವರ್ಗೀಕರಿಸಬಹುದು? KS 1990 ಕೇಳ್ತಾರೆ. 1990 ಬಂದಿರತಕ್ಕಂಥ ಪ್ರಶ್ನೆ ಇದು. ಹಾಗಾದ್ರೆ ಇಲ್ಲಿ ಆಯ್ಕೆಗಳು ಕೊಟ್ಟಿದಾರ. ಏನ್ ಕೊಟ್ಟಿದಾರ? ಶೂದ್ರ ಹುಡುಗಿ ಒಬ್ಬಳು ಬ್ರಾಹ್ಮಣ ಹುಡುಗನನ್ನು ವಿವಾಹವಾಗುವುದು ಅಂತ ಕೊಟ್ಟಾರ. ಬ್ರಾಹ್ಮಣ ಹುಡುಗಿ ಒಬ್ಬಳು ಶೂದ್ರ ಹುಡುಗನನ್ನು ಮದುವೆ ಆಗುವುದು ಅಂತ ಕೊಟ್ಟಿದಾರ. ಹಾಗಾದ್ರೆ ಬ್ರಾಹ್ಮಣ ಹುಡುಗಿ ಒಬ್ಬಳು ಬ್ರಾಹ್ಮಣ ಹುಡುಗನನ್ನೇ ಮದುವೆ ಆಗೋದು ಕೊಟ್ಟಾರ. ಮತ್ತೆ ನಾಲ್ಕನೇದು ಏನ್ ಕೊಟ್ಟಿದಾರ ಅಂದ್ರ ಇವು ಯಾವ ಅಲ್ಲ ಅಂತ ಕೊಟ್ಟಿದ್ದಾರೆ. ಇದು KS ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ಇದಕ್ಕೆ ಆನ್ಸರ್ ನಾವು ಕಂಡ್ಕೊಳ್ಬೇಕಾದ್ರೆ ಸಿಂಪಲ್ ನಮಗೆ ಗೊತ್ತಿರ್ಬೇಕಾಗಿದೆ ಅಂದ್ರ ಪ್ರತಿಲೋಮ ಅಂದ್ರೆ ಏನಂತ ಗೊತ್ತಿರ್ಬೇಕು. ಪ್ರತಿಲೋಮ ಅಂದ್ರೆ ಏನು? ಇನ್ನೊಂದು ಬರುತ್ತೆ ಅನುಲೋಮ ಅಂದ್ರೆ ಏನು? ನೋಡ್ರಿ,
ಸಿಂಪಲ್ ತಿಳ್ಕೊಂಬಿಡ್ರಿ, ಬಹಳ ತಲೆ ಕಡ್ಸ್ಕೊಂಡ್ ಹೋಗ್ಬಿಡ್ರಿ. ಪ್ರತಿಲೋಮ ಅಂದ್ರೆ, ಅನುಲೋಮ ಅಂದ್ರೆ ಏನಂತ ಗೊತ್ತಿರಬೇಕು. ಅನುಲೋಮ ಅಂತಂದ್ರೆ ಏನ್ ಗೊತ್ತಾ? ಮೇಲ್ಜಾತಿಯ ಹುಡುಗ, ಮೇಲ್ಜಾತಿ, ಈ ಒಂದು ಮೇಲ್ಜಾತಿಯ ಹುಡುಗ ಕೆಳ ಜಾತಿಯನ್ನು ಹುಡುಗಿನ ಮದುವೆ ಆದ್ರೆ ಅದು ಅನುಲೋಮ. ಎಕ್ಸಾಂಪಲ್ ಈಗ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇದರ. ಈಗ ಬ್ರಾಹ್ಮಣ ಪುರುಷ ಹುಡುಗ, ಬ್ರಾಹ್ಮಣ ಹುಡುಗ ಅಂದ್ರೆ ಮೇಲ್ಜಾತಿದು, ಇಲ್ಲಿ ಯಾರನ್ನ ಕ್ಷತ್ರಿಯರನ್ನ ಅಥವಾ ಶೂದ್ರರ ಆದಂತ ತಿಳ್ಕೊರು, ಹುಡುಗಿನ ಶೂದ್ರ ಹುಡುಗಿನ ಮದುವೆ ಆದ್ರೆ ಅದೇನು? ಅನುಲೋಮ. ಈಗ ಪ್ರತಿಲೋಮ ಅಂದ್ರೆ ಏನ್ ಗೊತ್ತಾ? ಮೇಲ್ಜಾತಿ ಹುಡುಗಿ ಕೆಳ ಜಾತಿ ಹುಡುಗನನ್ನು ಮದುವೆ ಆದ ಅಂದ್ರೆ ಶೂದ್ರರ ಹುಡುಗನನ್ನು ಮದುವೆ ಆದ್ರೆ ಅದನ್ನೇಂತ ಕರೀತಾರೆ? ಪ್ರತಿಲೋಮ ಅಂತ ಕರೀತಾರೆ. ಹಾಗಾದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇದಕ್ಕೆ ಆನ್ಸರ್ ಯಾವ್ದು ಅಂದ್ರಿಗಿನ ಬ್ರಾಹ್ಮಣ ಹುಡುಗಿ. ನಾ ಹೇಳಿದ್ದೆ ಆಲ್ರೆಡಿ, ಮೇಲ್ಜಾತಿ ಹುಡುಗಿ ಕೆಳ ಜಾತಿ ಹುಡುಗನನ್ನು ಮದುವೆ ಆದ್ರೆ ಅದು ಪ್ರತಿಲೋಮ. ಅದೇ ಮೇಲ್ಜಾತಿ ಹುಡುಗ ಕೆಳ ಜಾತಿ ಹುಡುಗಿನನ್ನು ಮದುವೆ ಆದ್ರೆ ಅದು ಅನುಲೋಮ. ಹಾಗಾಗಿ ಇದು ಏನಿದೆಲ್ಲ, ಶೂದ್ರ ಹುಡುಗಿ ಒಬ್ಬಳು ಬ್ರಾಹ್ಮಣ ಹುಡುಗನನ್ನು ವಿವಾಹವಾದ್ರೆ ಅದು ಏನಾಗತ್ತೆ? ಸಾರಿ, ಪ್ರತಿಲೋಮನ ಇಲ್ಲಿ ಹುಡುಕ್ತಾ ಇದೆ. 1 ಸೆಕೆಂಡ್ ನೋಡ್ರಿ, ಇದಕ್ಕೆ ಆನ್ಸರ್ ಕಂಡ್ಕೊಳ್ಳೋಣ ಫಸ್ಟ್. ಇದಕ್ಕೆ ಸರಿಯಾದಂತ ಆನ್ಸರ್ ಯಾವ್ದು ಅಂದ್ರೆ ಏನ ಇದು ನೋಡ್ರಿ, ಯಾವ್ದು? ಬ್ರಾಹ್ಮಣ ಹುಡುಗಿ ಒಬ್ಬಳು ಶೂದ್ರ ಹುಡುಗನನ್ನೇ ಮಾಡೋದು ಮದುವೆ ಆಗೋದು ಪ್ರತಿಲೋಮ. ಪ್ರತಿಲೋಮ ಅಂತಂದ್ರೆ ಏನ್ ಹೇಳಿದಲ್ಲ, ಮೇಲ್ಜಾತಿಯ ಹುಡುಗಿ ಕೆಳ ಜಾತಿಯ ಹುಡುಗನನ್ನು ಮದುವೆ ಆಗುವುದು. ಅದೇ ಅನುಲೋಮ ಅಂತಂದ್ರೆ ಮೇಲ್ಜಾತಿಯ ಹುಡುಗ ಕೆಳ ಜಾತಿಯ ಹುಡುಗಿಯನ್ನೇ ಮಾಡೋದು ಮದುವೆ ಆಗೋದು. ಇದು ನಿಮಗೆ ಗೊತ್ತಿರಬೇಕು. ಇಲ್ಲಿ ನಿಮಗೆ ಗೊತ್ತಿರಬೇಕು. ಇನ್ನು ವಿವಾಹ ಪದ್ಧತಿಗಳು ಕೂಡ ಬರ್ತಾವ್ರೆ. ವಿವಾಹ ಪದ್ಧತಿಗಳು ಅಂತಂದಾಗ ಇಂಪಾರ್ಟೆಂಟ್ ಆಗಿ ಏನೇನ್ ಬಿಟ್ಕೋಬೇಕು? ಇಂಪಾರ್ಟೆಂಟ್ ಆಗಿ ಇಲ್ಲಿ ಇದರಲ್ಲಿ ಯಾವುದು ವೇದಗಳಲ್ಲಿ ಹಸ್ತ ವಿವಾಹ ಪದ್ಧತಿಗಳು ಅಂತ ಕಂಡು ಬರ್ತಾವ್ರೆ. ಅಷ್ಟ ವಿವಾಹ ಪದ್ಧತಿಗಳು, ಅಷ್ಟ ವಿವಾಹ ಪದ್ಧತಿಗಳು ನೋಡ್ರಿ, 8 ರೀತಿಯ ವಿವಾಹ ಪದ್ಧತಿಗಳು ಇದಾವೆ. 8 ರೀತಿ. ಒಂದು ದೈವ, ಬ್ರಹ್ಮ ವಿವಾಹ. ಇನ್ನೊಂದು ಆರ್ಷ ವಿವಾಹ. ಇನ್ನೊಂದು ರಾಕ್ಷಸ ವಿವಾಹ. ಪೈಶಾಚಿ ವಿವಾಹ. ಇನ್ನೊಂದು ಗಂಧರ್ವ ವಿವಾಹ. ಪ್ರಜಾಪತಿಯ ವಿವಾಹ ನೋಡ್ರಿ. ದೈವ ವಿವಾಹ, ಬ್ರಹ್ಮ ವಿವಾಹ, ಆರ್ಷ ವಿವಾಹ, ರಾಕ್ಷಸ, ಪೈಶಾಚಿ, ಗಂಧರ್ವ ಮತ್ತು ಪ್ರಜಾಪತಿ. ಇದ್ರ ಬಗ್ಗೆ ಕೇಳ್ತಾನ್ರಿ ನೋಡ್ರಿ. ಎಕ್ಸಾಂಪಲ್ ಹೈಲೈಟ್ ಅಷ್ಟು ನೋಡ್ಕೊಳ್ಳೋಣ. ಈ ದೈವ ವಿವಾಹ ಅನ್ನೋದು ಪುರೋಹಿತನಿಗೆ ಮಾತ್ರ ಸೀಮಿತ. ಪುರೋಹಿತ ಯಜ್ಞ ಯಾಗಾದಿಗಳನ್ನ ಅಂದ್ರೆ ಎಲ್ಲಾದ್ರೂ ಏನಾದ್ರು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಇರ್ತಕ್ಕಂಥ ಯುವತಿಯನ್ನು ಇಷ್ಟಪಟ್ರೆ ಆ ಮನೆ ಯಜಮಾನ ಕೊಡ್ತಕ್ಕಂಥ ಕಾಣಿಕೆಯನ್ನು ಪಕ್ಕಕ್ಕೆ ಸರಿಸಿ, ನನಗೆ ಕಾಣಿಕೆ ಬೇಡ, ನಿಮ್ಮ ಮಗಳನ್ನು ಕೊಡ್ರಿ ಅಂದ್ರೆ ನಿಮ್ಮ ಮಗಳನ್ನು ಕೊಡ್ರಿ ಅಂತ ಹೇಳಿ ಆ ಮನೆ ಯಜಮಾನಿಗೆ ಕೇಳ್ತಾನ್ರಿ. ಹಾಗಾಗಿ ಎಕ್ಸಾಂಪಲ್ KS ಅಲ್ಲಿ ಕೇಳ್ತಿರ್ತಾರ, ಈ ಅಷ್ಟ ವಿವಾಹ ಪದ್ಧತಿಗಳಲ್ಲಿ ಪುರೋಹಿತನಿಗೆ ಮಾತ್ರ ಸೀಮಿತವಾದದ್ದು ಯಾವ್ದಂದ್ರಗಿನ ದೈವ ವಿವಾಹ. ಹಾಗಾದ್ರೆ ಇದರಲ್ಲಿ ಗಂಧರ್ವ ವಿವಾಹ ಏನೈತಲ್ಲ, ಈ ಗಂಧರ್ವ ವಿವಾಹ ಅನ್ನೋದು ಇದು ಪ್ರೇಮ ವಿವಾಹ. ಒಬ್ಬ ರಾಜ ಯುದ್ಧ ಮಾಡಿ ತನ್ನ ಕಂಡಬಲ ಗುಂಡೆ ಬಲಗಳನ್ನು ತೋರ್ಸ್ಕೊಂಡು ಬೀದಿಯಲ್ಲಿ ಬರ್ಬೇಕಾದ್ರೆ ಅಲ್ಲಿ ಅಂದ್ರೆ ಒಬ್ಬ ಬೀದಿಯಲ್ಲಿ ನಿಂತ್ಕೊಂಡು ನೋಡಿರ್ತಕ್ಕಂಥ ಯುವತಿ ಅವನ ಮೇಲೆ ಏನಾಗ್ತಕ್ಕಂಥದ್ದು? ಕ್ರಶ್ ಆಗ್ತಕ್ಕಂಥದ್ದು, ಅಂದ್ರೆ ಅಲ್ಲಿ ಪ್ರೀತಿ ಹುಡ್ತಕ್ಕಂಥದ್ದು. ಆ ಪ್ರೀತಿ ಕಲ್ಯಾಣ ಮಂಟಪದವ್ರಿಗೆ ಏನ್ ಮಾಡ್ತೈತಿ? ಹೋಗ್ತೈತ್ರಿ. ಅದನ್ನೇನಂತಂದ್ರಗಿನ ಗಂಧರ್ವ ವಿವಾಹ ಅಂತ ಕರೀತಾರ್ರಿ. ಇನ್ನು ರಾಕ್ಷಸ ವಿವಾಹ ಅಂತಂದ್ರಗಿನ ಇದು ಇಸ್ ಬಾಯ್ ಅಂಡ್ ಗರ್ಲ್ ಡೀಪ್ಲಿ ಲವ್. ಅರ್ಥ ಆಯ್ತಾ? ಅಂದ್ರೆ ಒಬ್ಬ ಹುಡುಗಿ ಒಬ್ಬ ಹುಡುಗ ತುಂಬಾ ಆಳವಾಗಿ ಪ್ರೀತಿ ಮಾಡಿ ಮನೆಯಿಂದ ಹೊರಗಡೆ ಹೋಗಿ ಮದುವೆ ಆಗ್ತಕ್ಕಂಥದ್ದೇ ರಾಕ್ಷಸ ವಿವಾಹ. ಪೈಶಾಚಿ ವಿವಾಹ ಅಂತಂದ್ರೆ ಪೈಶಾಚಿ ವಿವಾಹ ಅಂತಂದ್ರೆ ಏನ್ ಗೊತ್ತಾ? ಒನ್ ಸೈಡ್ ಲವ್ ಅಂತ ಕರಿತೀವಿ ಇದನ್ನ. ಒನ್ ಸೈಡ್ ಲವ್, ಇಟ್ ಇಸ್ ಎ ಒನ್ ಸೈಡ್ ಲವ್. ಏಕಮುಖ ಪ್ರೀತಿ ಅಂತ ಕರಿತೀವಿ. ಅಂದ್ರ ಬಾಯ್ಸ್ ಏನ್ ಮಾಡ್ತಾನ್ರಿ? ಪ್ರಪೋಸ್ ಮಾಡ್ತಾನ, ಬಟ್ ಗರ್ಲ್ಸ್ ರಿಜೆಕ್ಟೆಡ್. ಅಂದ್ರ ಆಕಿ ತಿರಸ್ಕಾರ ಮಾಡ್ತಾಳ. ಹುಡುಗಿ ತಿರಸ್ಕಾರ ಮಾಡಿದಾಗ ಅಥವಾ ಕುಡಿದ ಮತ್ತನಲ್ಲಿ ಆ ಹುಡುಗಿನ ಅಪಹರಿಸಿಕೊಂಡು ಹೋಗಿ ವಿವಾಹವಾಗುವುದನ್ನ ಏನಂತ ಕರಿತಾರ? ಪೈಶಾಚಿ ವಿವಾಹ ಅಂತ ಕರಿತೀವಿ. ಇನ್ನು ಬ್ರಹ್ಮ ವಿವಾಹ ಅಂತಂದ್ರಗಿನ ಇದು ದೇವಾನು ದೇವರುಗಳ ವಜ್ರ ವೈಡೂರ್ಯಗಳಿಂದ ಆಗ್ತಕ್ಕಂಥ ವಿವಾಹ. ಅಂದ್ರೆ ಸಮಾನ ವರ್ಗಗಳು ಒಂದು ಶಾಸ್ತ್ರೋಕ್ರಮವಾಗಿ ಆಗ್ತಕ್ಕಂಥ ವಿವಾಹವನ್ನ ಏನಂತ ಕರಿತಾರ? ಅಂದ್ರ ಬ್ರಹ್ಮ ವಿವಾಹ ಅಂತ ಕರಿತಾರ. ಇನ್ನೊಂದು ಆರ್ಷ ವಿವಾಹ ಅಂತ ಬರುತ್ತೆ. ಆರ್ಷ ವಿವಾಹ ಅಂತಂದ್ರಗಿನ ಇಲ್ಲಿ ಘನರೂಪದ ವಸ್ತುಗಳನ್ನು ಕೊಟ್ಟು ಹೆಣ್ಣನ್ನು ಪಡ್ಕೊಳ್ಳೋದು. ಇನ್ನೊಂದು ಅಸುರ ವಿವಾಹ ಅಂತ ಬರುತ್ತೆ. ಯಾವುದು? ಅಸುರ ವಿವಾಹ. ಈ ಅಸುರ ವಿವಾಹ ಅಂತಂದ್ರೆ ಇದು ದ್ರವ ರೂಪದ
ವಸ್ತುಗಳನ್ನು ಕೊಟ್ಟು ಏನ್ ಮಾಡೋದು, ಹೆಣ್ಣನ್ನು ಪಡ್ಕೊಳ್ಳೋದು. ಆರ್ಸ್ ಅಂದ್ರೆ ಆಕಳನ್ನು ಕೊಟ್ಟು ಅಂದ್ರೆ ಮದುವೆ ಆಗೋದು. ಇದು ಇಷ್ಟು ನಿಮಗೆ ಗೊತ್ತಿರಬೇಕು. ಇನ್ನೊಂದು ನಿಯೋಗ ಪದ್ಧತಿ ಅಂತ ಕೂಡ ಬರುತ್ತೆ. ನಿಯೋಗ ಪದ್ಧತಿ ಇದು ಗುಪ್ತರ ಕಾಲದಾಗ ಕೂಡ ಓದುತ್ತೀರಿ ನೀವು. ಇಲ್ಲಿ ಕೂಡ ಜಾರಿ ಇತ್ತು. ಅಂದ್ರೆ ಮೈದನನೊಂದಿಗೆ ಸಂಸಾರ ನಡೆಸಿ ಒಂದು ಸಂತಾನವನ್ನು ಪಡೆಯುವುದನ್ನ ಅಂತ ಕರೀತಾರೆ ಅಂದ್ರೆ ನಿಯೋಗ ಪದ್ಧತಿ ಅಂತ ಕರೀತಾರೆ ಸ್ನೇಹಿತರೆ. ಯಾಕಂದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಅರ್ಥ ಆಯ್ತು ಅನ್ಕೋತನ. ಇದನ್ನ ಬೇಕಾದ್ರೆ ನೆಕ್ಸ್ಟ್ ನಾನು ಟಾಪಿಕ್ ವೈಸ್ ಮಾಡಿದ್ರೆ ನಿಮಗೆ ಕ್ಲಿಯರೇಟ್ ಮಾಡ್ತೇನೆ. ಓಕೆ. ಋಗ್ವೇದ ಕಾಲದಲ್ಲಿ ವರ್ಣ ವ್ಯವಸ್ಥೆ ಇದರ ಆಧಾರ ಮೇಲೆ ಆಧಾರಗೊಂಡಿದೆ. ಇದರ ಆಧಾರ ಮೇಲೆ ಏನಾಗಿದೆ, ಆಧಾರಗೊಂಡಿದೆ ಅಂತ ಕೇಳಿದಾರ. KS 2005 ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ನೋಡ್ರಿ ಏನ್ ಕೊಟ್ಟಿದಾರ, ಹುಟ್ಟು, ಬಣ್ಣ, ಕಸುಬು ಮತ್ತು ಸಾಮಾಜಿಕ ಅಂತಸ್ತು ಅಂತ ಕೊಟ್ಟಿದಾರ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಆಯ್ಕೆ ಆನ್ಸರ್ ಯಾವುದು ಅಂದ್ರಿಗಿನ ಕಸುಬುರಿ. ಅಂದ್ರ ಋಗ್ವೇದ ಕಾಲದಲ್ಲಿ ಒಂದು ವರ್ಣ ವ್ಯವಸ್ಥೆ ಹೆಂಗಿತ್ತಪ್ಪ ಅಂತಂದ್ರಿಗಿನ ವೃತ್ತಿಗೆ ಅನುಗುಣವಾಗಿ ಏನ್ ಮಾಡ್ತಾ ಇದ್ರು, ನಿರ್ಧರಿಸ್ತಿದ್ರು. ವೃತ್ತಿಗೆ ಅನುಗುಣವಾಗಿ ಏನ್ ಮಾಡ್ತಾ ಇದ್ರು, ನಿರ್ಧರಿಸ್ತಾ ಇದ್ರು. ಎಕ್ಸಾಂಪಲ್ ನೋಡ್ರಿ, ಈಗ ವೃತ್ತಿಗೆ ಅನುಗುಣವಾಗಿ ಅಂದ್ರ ಇಲ್ಲಿ ಬ್ರಾಹ್ಮಣ ಇದಾನ, ಇಲ್ಲಿ ಕ್ಷತ್ರಿಯನಿದಾನ, ಇಲ್ಲಿ ವೈಶ್ಯ, ಇನ್ನೊಂದು ಶೂದ್ರ. ನೋಡ್ರಿ ಇದು ಎರಡು ರೀತಿ ವ್ಯತ್ಯಾಸ ನೀವು ಕಂಡ್ಕೊಳ್ಬೇಕಾದ್ರೆ ನಿಮಗ ಕ್ಲಾರಿಟಿ ಬರ್ಬೇಕಂದ್ರ ಒಂದು ಕ್ಲಾಸ್ ಸಿಸ್ಟಮ್, ಇನ್ನ ಒಂದು ಕ್ಯಾಸ್ಟ್ ಸಿಸ್ಟಮ್. ಇದ್ರ ಬಗ್ಗೆ ಗೊತ್ತಿರ್ಬೇಕು ನಿಮ್ಗೆ. ಸೇಮ್ ಇಲ್ಲಿ ಕೂಡ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ನೋಡ್ರಿ ಇಲ್ಲಿ ಕೂಡ ಯಾರು ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ವೈಶ್ಯ, ಇನ್ನೊಬ್ರು ಶೂದ್ರ. ಕ್ಲಾಸ್ ಸಿಸ್ಟಮ್ ಮತ್ತು ಕ್ಯಾಸ್ಟ್ ಸಿಸ್ಟಮ್ಗೆ ಇದು ವರ್ಗ, ಇದು ಜಾತಿ. ರೈಟ್. ಅಂದ್ರೆ ಋಗ್ವೇದ ಮತ್ತು ಈ ಉತ್ತರ ವೇದ, ಪೂರ್ವವೇದ ಮತ್ತು ಉತ್ತರ ವೇದದಲ್ಲಿ ಏನಿತ್ತಂದ್ರೆ ಬ್ರಾಹ್ಮಣ ಕ್ಷತ್ರಿಯನಾಗ್ಬೋದು, ಕ್ಷತ್ರಿಯ ವೈಶ್ಯನಾಗ್ಬೋದು, ಶೂದ್ರ ವೈಶ್ಯನಾಗ್ಬೋದು. ಅಂದ್ರ ಅವ್ರ ವೃತ್ತಿಗೆ ಅನುಗುಣವಾಗಿ ಅವ್ರ ಎಕ್ಸಾಂಪಲ್ ಒಬ್ಬ ರಾಜನಿಗೆ ಅಂದ್ರೆ ರಾಜ ಆಗ್ಬೇಕಂದ್ರ ಯುದ್ಧ ಮಾಡ್ತಕ್ಕಂಥ ತಾಕತ್ತಿರ್ಬೇಕು, ಪುರೋಹಿತನಾಗ್ಬೇಕಂದ್ರ ಮಂತ್ರ ಹೇಳ್ತಕ್ಕಂಥ ತಾಕತ್ತಿರ್ಬೇಕು, ಇನ್ನು ವೈಶ್ಯ ಆಗ್ಬೇಕಂದ್ರ ವ್ಯಾಪಾರ ಮಾಡ್ತಕ್ಕಂಥ ತಾಕತ್ತಿರ್ಬೇಕು. ಯಾರಿಗೆ ಏನ್ ಇಷ್ಟ ಅಲ್ಲ ಅದಕ್ಕೆ ಅರ್ಹತೆ ಇದ್ರೆ ಅವ್ರು ಎಲ್ಲಿ ಬೇಕಾದ್ರೆ ಏನ್ ಮಾಡ್ಬೋದು, ಹೋಗಿ ಸೆಟ್ ಆಗ್ಬೋದು. ಆದ್ರೆ ಇದು ಮುಂದೆ ನಂತರ ವೇದ ಕಾಲದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿದವನು ಬ್ರಾಹ್ಮಣನಾಗಿ ಸಾಯ್ಬೇಕು. ಅಂದ್ರೆ ಜಾತಿ ಅಂದ್ರೆ ಬ್ಲಡ್ಡಿಗೆ, ರಕ್ತಕ್ಕೆ ಏನಪ್ಪಾ ಅಂದ್ರೆ ಇಲ್ಲಿ ಹೆಚ್ಚು ಒತ್ತು ಕೊಟ್ರು ನಂತರ ವೇದದಲ್ಲಿ. ಹಾಗಾಗಿ ಅಲ್ಲಿ ಹುಟ್ಟಿದ ತಕ್ಷಣ ಏನ್ ಮಾಡ್ತಾ ಇದ್ರಪ್ಪ ಅಂದ್ರ ಅವರು ನಿರ್ಧರಿಸಿ ಬಿಡ್ತಾ ಇದ್ರು. ಅಂದ್ರೆ ಈ ಜಾತಿ ಅಂದ್ರೆ ಕ್ಷತ್ರಿಯ, ಬ್ರಾಹ್ಮಣ, ಶೂದ್ರ, ವೈಶ್ಯ ಅಂತ ರೀತಿ ಇಲ್ಲಿ ಚೇಂಜಸ್ ಆಗ್ಲಿಕ್ಕೆ ಇರ್ಲಿಲ್ಲ. ಬ್ರಾಹ್ಮಣನ ಕ್ಷತ್ರಿಯ ಆಗ್ ಬರಲ್ಲ, ಕ್ಷತ್ರಿಯ ವೈಶ್ಯ ಆಗ್ ಬರಲ್ಲ, ವೈಶ್ಯ ಶೂದ್ರ ಆಗ್ಲಿಕ್ಕೆ ಬರಲ್ಲ. ಇಲ್ಲಿ ಅವಕಾಶ ಇಲ್ಲ, ಇಲ್ಲಿ ಅವಕಾಶ ಇದೆ. ಹಾಗಾಗಿ ಋಗ್ವೇದದಲ್ಲಿ ಏನಿತ್ತಪ್ಪ ಅಂದ್ರೆಗಿನ ಕಸುಬು ಅಂದ್ರೆ ಏನು, ವೃತ್ತಿಗೆ ಅನುಗುಣವಾಗಿ ಏನ್ ಮಾಡ್ತಾ ಇದ್ರು, ವರ್ಣ ವ್ಯವಸ್ಥೆನೆ ಮಾಡ್ತಾ ಇದ್ರು, ನಿರ್ಧರಿಸ್ತಾ ಇದ್ರು. ನಿಮ್ಗೆ ಗೊತ್ತಿರ್ಬೇಕು 10ನೇ ಮಂಡಲ, ಎಷ್ಟನೇ ಮಂಡಲ, 10ನೇ ಮಂಡಲದಲ್ಲಿ ಪುರುಷ ಸೂಕ್ತ ಇದೆ. ಈ ಪುರುಷ ಸೂಕ್ತ ಏನ್ ಹೇಳ್ತಂದ್ರ ಚಾತುರ್ವರ್ಣ ವ್ಯವಸ್ಥೆ ಬಗ್ಗೆ ಹೇಳ್ತಾರೆ. ಈ ಚಾತುರ್ವರ್ಣ ವ್ಯವಸ್ಥೆ ಬಗ್ಗೆ ಹೇಳಿದೆ ಸ್ನೇಹಿತರೆ. ರೈಟ್. ಹಾಗಾಗಿ ನಿಮ್ಗೆ ಗೊತ್ತಿರ್ಬೇಕು ಇದು ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಏನಿದೆ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬಟ್ ಇಲ್ಲಿ ಬ್ರಾಹ್ಮಣನಿದ್ದವನು ಕ್ಷತ್ರಿಯನಾಗ್ಬೋದು, ಕ್ಷತ್ರಿಯನಿದ್ದವನು ವೈಶ್ಯ ಆಗ್ಬೋದು. ಬಟ್ ಇದು ಒಂಥರ ಏನಪ್ಪಾ ಅಂದ್ರೆ ಎಕನಾಮಿಕ್ ಸ್ಟೇಟಸ್ ವೈಸ್, ಎಕನಾಮಿಕ್ ಸ್ಟೇಟಸ್. ರೈಟ್. ಹಾಗಾದ್ರೆ ಇಷ್ಟು ಗೊತ್ತಿರ್ಬೇಕು. ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಕಷ್ಟ ಆಗತ್ತೆ ಅನ್ಕೋತನ. ನೆಕ್ಸ್ಟ್ ನೋಡೋಣ, ನಾನು ಟಾಪಿಕ್ ವೈಸ್ ಮಾಡಿದಾಗ ಅದನ್ನ ಕ್ಲಿಯರಿಟಿ ಮಾಡ್ತಾನೆ. ಕ್ವಶನ್ ಬಿಡಿಸ್ತಾ ಇದೀವಲ್ಲ, ಹಾಗಾಗಿ ಸ್ವಲ್ಪ ಸ್ಪೀಡ್ ಹೋಗೋಣ. ನೋಡ್ರಿ, ವೇದಗಳ ಕಾಲದಲ್ಲಿ ಆಜ್ಞಾ, ವೆರಿ ಇಂಪಾರ್ಟೆಂಟ್, ಆಜ್ಞಾ ಎಂಬ ಪದವು ಈ ಕೆಳಗಂಡದ್ದನ್ನು ಸೂಚಿಸುತ್ತದೆ ಅಥವಾ ಸೂಚಿಸುತ್ತಿತ್ತು. ನೋಡ್ರಿ, ಮೇಕೆ, ಕುರಿ, ಗೋವು, ಕುದುರೆ. ನೋಡ್ರಿ, ಕೆಲವೊಂದಿಷ್ಟು ಋಗ್ವೇದದಲ್ಲಿ ಹೊರಡುಗಳು ಬರ್ತಾವ್ರಿ, ಅದು ನಿಮಗೆ ಗೊತ್ತಿರ್ಬೇಕು. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂದ್ರೆ ಇದಕ್ಕೆ ಗೋವು ರೀ. ನೋಡ್ರಿ, ಇದಕ್ಕೇನಿದೆ, ಗೋವು. ಆಜ್ಞಾ ಅಂತಂದ್ರೆ ಏನ್ ಗೊತ್ತಾ, ಆಜ್ಞೆ ಅಂತಂದ್ರೆ ಕೊಲ್ಲಲಾಗದ ಸಂಪತ್ತು ಅಂತ ಅರ್ಥ. ಅದು ಕೊಲ್ಲಲಾಗದ ಸಂಪತ್ತು. ಕೊಲ್ಲಲಾಗದ ಸಂಪತ್ತು ಅಂದಂಗ ಸ್ನೇಹಿತರೆ. ನೋಡ್ರಿ, ಹಸು ಕೊಲ್ಲಲಾಗದ ಸಂಪತ್ತು ಅನ್ನೋದಕ್ಕೆ ಏನಂತ ಕರಿತಾ ಇದ್ರು, ಆಜ್ಞೆ ಅಂತ ಕರಿತಾ ಇದ್ರು. ಹಾಗಾದ್ರೆ ಹಸುಗಳ ಸಂಖ್ಯೆ ಕಡಿಮೆ ಆದ್ರೆ, ಏನಂತ ಕರಿತಾರ ಅಂದ್ರ ಅನಗ್ಯ ಅಂತ ಕರಿತಿದ್ದಾರೆ. ಏನಂತ ಕರಿತಾರ, ಅನಗ್ಯ ಅಂತ ಕರಿತಿದ್ರು.
ಇನ್ನು ಹಸುಗಳ ಮಾಂಸ ತಿನ್ನಲು ಬರತಕ್ಕಂತ ಅತಿಥಿಗಳಿಗೆ ಏನಂತ ಕರಿತಾ ಇದ್ರಂದ್ರ ಅತಿಥಿಗಳು ಈ ಅತಿಥಿಗಳಿಗೆ ಏನಂತ ಕರಿತಾರ ಗೋಗ್ನ ಅಂತ ಕರಿತಿದ್ರು. ಗೋಗ್ನ ಅಂತ ಕರಿತಿದ್ರು. ಇದು ಗೊತ್ತಿರ್ಬೇಕು. ಹಸುಗಳ ಅಂದ್ರೆ ಕೊಲ್ಲಲಾಗದ ಸಂಪತ್ತು ಅನ್ನೋದಕ್ಕೆ ಏನಂತ ಕರಿತಿದ್ರು ಆಜ್ಞೆ ಅಂತ ಕರಿತಿದ್ರು. ಹಸುಗಳ ಸಂಖ್ಯೆ ಕಡಿಮೆ ಆದ್ರ ಅನಗ್ಯ ಅಂತ ಕರಿತಿದ್ರು. ಅತಿಥಿಗಳು ಹಸುಗಳ ಒಂದು ಮಾಂಸ ತಿನ್ಲಿಕ್ಕೆ ಬರ್ತಕ್ಕಂಥ ಅತಿಥಿಗಳಿಗೆ ಗೋಗ್ನ ಅಂತ ಕರಿತಾರೆ. ಎಕ್ಸಾಂಪಲ್ ಈಗ ಸ್ವಲ್ಪ ಕೆಲವೊಂದು ವರ್ಡ್ಗಳು ಹೇಳ್ತಾರೆ, ನಾವು ನೆನ್ಪಿಟ್ಕೋರಿ. ಕೃಷಿಗೆ ನೋಡ್ರಿ, ಋಗ್ವೇದ ಕಾಲದಲ್ಲಿ ಕೃಷಿಗೆ ಏನಂತ ಕರಿತಿದ್ರು ಚಾರ್ಸಾಣಿ ಅಂತ ಕರಿತಿದ್ರು. ನೇಗಿಲು ಸಿರ ಅಂತ ಕರಿತಿದ್ರು. ನೇಗಿಲು ಸಾಲು ಈ ನೇಗಿಲು ಸಾಲಿಗೆ ಸೀತಾ ಅಂತ ಕರಿತಿದ್ರು. ಸೀತಾ ಅಂತ ಕರಿತಿದ್ರು. ಇನ್ನು ಕಬ್ಬಿಣ, ವೆರಿ ಇಂಪಾರ್ಟೆಂಟ್, KS ಅಲ್ಲಿ ಕೇಳಿದಾರೆ ಅದನ್ನ ಪ್ರಶ್ನೆ. ಕಬ್ಬಿಣಕ್ಕ ಕೃಷ್ಣ ಆಯಾಸ್ ಅಂತ ಕರಿತಿದ್ರು. ತಾಮ್ರಕ್ಕೆ ಆಯಾಸ್ ಅಂತ ಕರಿತಿದ್ದಾರೆ. ಜಸ್ಟ್ ಆಯಾಸ್. ಇನ್ನ ಚಿನ್ನವನ್ನ ಏನಂತ ಕರಿತಿದ್ರು ಅಂದ್ರೆ ಹಿರಣ್ಯ ಅಂತ ಕರಿತಿದ್ರು. ರೈಟ್. ಹಂಗೆ ಗೋಧಿಗೆ ಗೋಧುಮ ಅಂತ ಕರಿತಿದ್ರು. ಗೋಧುಮ ಅಂತ ಕರಿತಿದ್ರು. ಇನ್ನು ಭತ್ತ ರುಹಿ ಅಂತ ಕರಿತಿದ್ರು. ಇವೆಲ್ಲವೂ ಕೂಡ ಋಗ್ವೇದದಲ್ಲಿ ಇರ್ತಕ್ಕಂಥ ಇತರ ಹೆಸರುಗಳ್ರಿ. ರೈಟ್. ಓಕೆ. ಮತ್ತೆ ಈ ಒಂದು ಚಿಲುಮೆಗೆ ಉತ್ಸಾಹ ಅಂತ ಕರಿತಾರೆ. ಚಿಲುಮೆಗೇನು ಉತ್ಸಾಹ. ಹಾಗಾದ್ರೆ ಕೊನೆಯ ಪ್ರಶ್ನೆ ನೋಡೋಣ ಸ್ನೇಹಿತರೆ, ಯಾವ ರೀತಿ ಇದೆ ನೋಡ್ರಿ. ಋಗ್ವೇದದ ಧರ್ಮದ ವಿಶಿಷ್ಟ ಲಕ್ಷಣ ಯಾವುದು ಅಂತ ಹೇಳಿದಾರೆ. ಇದು KS 2005 ಬಂದಿರ್ತಕ್ಕಂಥ ಪ್ರಶ್ನೆ ಇದು. ಹಾಗಾದ್ರೆ ಆಯ್ಕೆಗಳು ಈ ರೀತಿ ಇದಾವ: ಮಾತೃ ದೇವತಾ ಆರಾಧನೆ, ಪಶುಪತಿ ಆರಾಧನೆ, ಪ್ರಕೃತಿ ಆರಾಧನೆ, ತ್ರಿಮೂರ್ತಿಗಳ ಆರಾಧನೆ. ಹಾಗಾದ್ರೆ ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು ಅಂದ್ರೆ ಪ್ರಕೃತಿ ಆರಾಧನೆ. ನೋಡ್ರಿ, ಆಲ್ಮೋಸ್ಟ್ ಗೊತ್ತಾಗತ್ತೆ. ಇವೆರಡು, ಒಂದು ಮಾತೃ ದೇವತಾ ಆರಾಧನೆ, ಮತ್ತೊಂದು ಪಶುಪತಿ ಆರಾಧನೆ. ಇದು ಸಿಂಧು ನಾಗರಿಕತೆಗೆ ಸಂಬಂಧಪಟ್ಟದ್ದು. ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಂತ ದೇವರುಗಳು. ಅಂದ್ರೆ ಪ್ರಕೃತಿಯಲ್ಲಿರ್ತಕ್ಕಂಥ ನ್ಯಾಚುರಲ್ ಗಾಡ್ಸ್ ಗಳನ್ನ ಆರ್ಯರು ಏನ್ ಮಾಡ್ತಾ ಇದ್ರು, ಪೂಜಿಸ್ತಾ ಇದ್ರು. ಎಕ್ಸಾಂಪಲ್ ನೋಡ್ರಿ, ಅದರಾಗ ಋಗ್ವೇದದಲ್ಲಿ ಪ್ರಮುಖ ದೇವರು ಯಾರು? ಇಂದ್ರ, ಅಗ್ನಿ, ವರುಣ. ನೋಡ್ರಿ, ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಿದ್ರು? ಇಂದ್ರ ಕೊಡ್ತಾ ಇದ್ರು, ಯುದ್ಧ ದೇವ. ಇನ್ನು ಅಗ್ನಿ, ಥರ್ಡ್ ಒನ್ ವರುಣ. ಹಾಗಾದ್ರೆ ಇಂದ್ರನ ಬಗ್ಗೆ ಕೂಡ ಏನಾಗಿದಾವ ಅಂದ್ರ 250 ಶ್ಲೋಕಗಳು ಏನಾಗ್ಯಾವ, ರಚನೆ ಆಗಿದಾವ. ಅಗ್ನಿ 200 ಶ್ಲೋಕಗಳು ರಚನೆ ಆಗ್ಯಾವ. ಹಾಗಾದ್ರೆ ವರುಣನ ಬಗ್ಗೆ 150 ಶ್ಲೋಕಗಳು ಏನಾಗಿದಾವ್ರಿ, ರಚನೆ ಆಗಿದಾವ. ಹಾಗಾಗಿ ಇವು ಪ್ರಕೃತಿಯಲ್ಲಿರ್ತಕ್ಕಂಥ ಬೇರೆ ಬೇರೆ ದೇವರುಗಳನ್ನ ಏನ್ ಮಾಡ್ತಾ ಇದ್ರು, ಪೂಜಿಸ್ತಾ ಇದ್ರು. ಆಲ್ರೆಡಿನೇ ಹಿಂದೆ ಯಾವುದು ವೇದಗಳ ನಾಗರಿಕತೆಗೆ ಸಂಬಂಧಪಟ್ಟಂತ ಮೊದಲ ಒಂದು ವಿಡಿಯೋ ಮಾಡಿದಾಗ ಇದ್ರ ಬಗ್ಗೆ ಹೇಳಿದೀನಿ ನಾನು. ಋಗ್ವೇದ ಯಾವ್ದ್ರ ಬಗ್ಗೆ ಹೇಳುತ್ತಂದ್ರೆ ಪ್ರಕೃತಿಯಲ್ಲಿರ್ತಕ್ಕಂಥ ಒಂದು ಆರಾಧನಾ ಶಕ್ತಿಯ ಕುರಿತು ಏನ್ ಮಾಡುತ್ತಂತ ಹೇಳಿದೀನಿ, ವಿವರಿಸ್ತದ ಅಂತ ಹೇಳಿನಿ. ಈ ಎಕ್ಸಾಂಪಲ್ ಸಾವಿತ್ರಿ ಅಂದ್ರೆ ಇಲ್ಲಿ ಗಾಯತ್ರಿ ಮಂತ್ರ ಇದೆ. 1028 ಶ್ಲೋಕಗಳು ಕಂಡು ಬರ್ತಾವ್ರಿ. ಹೌದಾ? ಹಾಗಾಗಿ ಈ ರೀತಿಯಾಗಿ ಇದು ನಿಮಗೆ ಗೊತ್ತಿರ್ಬೇಕು. ಇವರು ಪ್ರಕೃತಿಯ ಆರಾಧಕರು. ಅಂದ್ರ ಈ ಆರ್ಯರು ಯಾವ ಆರಾಧಕರಪ್ಪ ಅಂದ್ರಿಗಿನ ಪ್ರಕೃತಿಯ ಆರಾಧಕರು ಅಂತ ಗೊತ್ತಿರ್ಬೇಕು. ಓಕೆ ಸ್ನೇಹಿತರೆ, ಇದು ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ತಿಳ್ಕೊಂಡಿನಿ ನಾನು. ಮತ್ತೆ ನೀವು ಸಪೋರ್ಟ್ ಮಾಡಿದ್ರೆ ನಾನು ಮುಂದೆ ಕಂಟಿನ್ಯೂ ಕೂಡ ನಾನು ಮಾಡ್ತೀನಿ ವಿಡಿಯೋಗಳನ್ನ. ಮತ್ತೆ ನಮ್ಮ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಒಂದು ಚಾನಲ್ ಅನ್ನು ನೀವೇನ್ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸೋಣ ಸ್ನೇಹಿತರೆ. ಓಕೆ, ಧನ್ಯವಾದಗಳು.